ಬದಲಾವಣೆ ಮಾಡ್ಕೊಳ್ಳಿ ಅಂತ ಅಷ್ಟೇ. ಮತ್ತೆ ಅದೇ ಕಾರ್ಯಕ್ರಮ ಇದೆ. ಮತ್ತೆ ಇವಾಗ ಕೂಡ ನೋಡಿದ್ರು ಏನು ಕಂಪ್ಲೇಂಟ್ ಅಂತ ನಾವು ಕರ್ನಾಟಕದ ಅಂಗಡಿ ಹೋಗಿದ್ವಿ ನೇತ್ರ ಆಗಿದ್ದೆ. ಅಲ್ಲಿ ಪಕ್ಕದಲ್ಲಿ ಬರಿತಾ ಇದೆ ಟೆಸ್ಟ್ಗೆ. ಅಲ್ಲಿ ಏನು ಅವೈಲೇಬಲ್ ಇದೆ ಅದನ್ನ ರಿಜಿಸ್ಟರ್ ಮಾಡಿ ದುಡ್ಡಿಸೋದನ್ನ ಕೊಡ್ತಾ ಇಲ್ಲ. ಕೆಲವು ಬಡವರಿಗೆ ಅಮೌಂಟ್ ತಗೊಂಡು ಕೊಡ್ತಾ ಇದ್ದಾರೆ. ಆ ಥರ ಇದ್ರೆ ನಾನು ಹೇಳಿದ್ರೆ ಅದು ಫ್ರೀ. ಓಕೆ, ಅದು ಸರ್ಕಾರದಿಂದ ಕೊಡ್ತಾರೆ ಅಂದ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರಿಗೆ ಪವರ್ ಪ್ರಾಬ್ಲಮ್ ಇರ್ತದೆ ಅವ್ರಿಗೆ ನಾವೇನ್ ಮಾಡ್ತೀವಿ, ಸರ್ಕಾರದಿಂದ ಫ್ರೀಯಾಗಿ ಕೊಡ್ತದೆ. ಫಸ್ಟ್ ಚೆಕ್ ಮಾಡಿಕೊಂಡು ಆ ನಂಬರ್ನ ನೋಟ್ ಮಾಡ್ಕೊಳ್ತದೆ. ಅದನ್ನ ಆನ್ಲೈನ್ ಅಪ್ಲೋಡ್ ಮಾಡಿ ಅಲ್ಲಿಂದ ಬರ್ಬೇಕು, ನಮಗೆ ಬಂದಾಗ ಕೊಡ್ತದೆ. ಈಗ ನಮ್ಮಲ್ಲಿ ಇರುವಂತ ಅವೈಲೇಬಲ್ ಇರೋದು ಅದನ್ನ ಕೊಡ್ಬೇಕು, ಅದು ಫ್ರೀ. ಒಂದ್ ವೇಳೆ ಏನೋ ದುಡ್ಡು ತಗೋತಾ ಇದ್ರೆ ಅದು ಯಾರಿದೆ ಒಂದು ರೇಟಿಂಗ್ ಕೊಡಿ, ನಾನು ಮುಂದಕ್ಕೆ ಏನಿದೆ ಕ್ರಮ ತಗೊಳ್ಳಿ. ಈಗ ವಿಡಿಯೋ ಮಾಡಿದ್ರೆ ಮೇಡಮ್ ಒಪ್ಕೊಂಡಿರ್ತ ಅಲ್ಲ, ಇದ್ದೇ ಕೊಡಪ್ಪ, ಇಮಿಡಿಯೇಟ್ ಕ್ರಮ 100% ತಗೊಳ್ಳು. ಅಲ್ಲ ಮೇಡಮ್, ಅದು ವಿಡಿಯೋ ಕೊಡಿ ಕೊಡಿ ಶಾಲೆ ಕೊಡಿ, ಓಪನ್ ಮಾಡಿದ್ದಾರೆ ಇದಾಗ ಕೊಡಿ. ಅದು ಮೇಡಮ್ ಕೊಡಿಸಿ, ಮೇಡಮ್ ಮಾಡಿ ಕೈ ಕೊಡಿ. ಯಾಕಂದ್ರೆ ಈಗ ಹಿಂದಿನ ಒಂದ್ಸಲ ಬಂದಿದ್ದು ಕಂಪ್ಲೇಂಟ್, ಓವರಲ್ಲ ಹೇಳಿದ್ವಿ, ಅವರು ತಿದ್ಕೊಂಡಿದ್ರು. ತಿದ್ಕೋತಾ ಇಲ್ಲ ಅಂದ್ರೆ ಇಂಟೆಕ್ ಆಕ್ಷನ್. ಈ ವಿಡಿಯೋ ಮೇಲೆ ಈ ವಿಡಿಯೋ ಫಾರ್ವರ್ಡ್ ಮಾಡಬೇಕು, ನಾನು ಕಳಿಸಿ ಇದ್ರ ಮೇಲೆ ಅವ್ರು ನೋಟಿಸ್ ಜಾರಿ ಮಾಡಿ ಅವ್ರದ್ದು ಏನಿದೆ ಎಕ್ಸ್ಪ್ರೆಷನ್ ಇಮಿಡಿಯೇಟ್ ಶೀಲಾವತಿ ಇನ್ಸ್ಟ್ರಕ್ಷನ್ಸ್ ಆಯ್ತಾ, ನನಗೆ ಅದೊಂದು ಕಾಪಿ ಕಳಿಸ್ಪ. ಪಕ್ಕದಲ್ಲಿ ಗೊತ್ತಿದೆ ಸರ್, ಗೊತ್ತಿದ್ರು ನನ್ಗೆ ಗೊತ್ತಿರೋ ಕಮೆಂಟ್ ಕೊಡಿ ಅಂತ ಹೇಳ್ತಾರೆ. ಅಲ್ಲ, ಈಗ ನೀವು ಮಾಹಿತಿ ಕೊಟ್ಟಿದ್ರಲ್ಲಪ್ಪ, ನನಗೆ ಗೊತ್ತಿದೆ, ಮಾಹಿತಿ ಕೊಡ್ತೀನಿ, ಕಮೆಂಟ್ ಕೊಡ್ತೀನಿ, ಕ್ರಮ ನಾವು ಮುಂದಕ್ಕೆ ಹೋಗ್ತೀವಿ. ಆದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಅವಮಾನ ಆಗಿರೋದಂಗೆ ನೀವು ನೋಡ್ಕೊಳ್ತಾ ಇರೋದು ಏನ್ ನೋಡ್ಕೊಳ್ತಾ ಇದ್ರೆ ನಾನು ಒಂದು ನಿಮಿಷ ಕೇಳಿ. ಎಲ್ಲರೂ ನಾವು ಡಿಪಾರ್ಟ್ಮೆಂಟ್ ನೋಡಕ್ಕಾಗಲ್ಲಪ್ಪ. ಎಲ್ಲರೂ ಅವ್ರ ಸಂಬಂಧಪಟ್ಟ ಸ್ಪೆಷಲೈಸೇಷನ್ ಯಾರಿದೆ ಡಾಕ್ಟರ್ಸ್ ಅವ್ರಿಗೂ ಜವಾಬ್ದಾರಿ ಕೊಟ್ಟಿರ್ತೀವಿ. ಒಬ್ರಿಗೆ ಮಾತ್ರ ಒಂದು ಕಂಪ್ಲೇಂಟ್ ಬಂದಿತ್ತು ನನಗೆ, ಈ ತರ ಕರ್ನಾಟಕಕ್ಕೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅಂತ. ಅವ್ರನ್ನ ಹೋಗಿ ಕೇಳಿದಾಗ, ಸರ್ ದುಡ್ಡು ಡಿಮ್ಯಾಂಡ್ ಮಾಡಿದಲ್ಲ, ಹೊರಗಡೆ ಇಷ್ಟು ಖರ್ಚಾಗುತ್ತೆ ಅಂತ ನಾನು ಹೇಳಿದುಂಟು. ನೋಡಮ್ಮ, ಅದು ಏನೇ ಇದ್ರು ನೀವು ದುಡ್ಡು ತಗೊಳಗಿಲ್ಲ, ಒಂದು ಕೇಳೋಗೂ ಇಲ್ಲ. ಏನಿದೆ ಅದನ್ನ ಕೊಡಿ, ಇಲ್ಲ ಅಂದ್ರೆ ನೀವೇನು ನಾನು ಆನ್ಲೈನ್ ಬುಕ್ ಮಾಡ್ತಾರೆ, ಯಾವ ಡೇಟ್ ಬರ್ತಾರೆ ಡೇಟ್ ಕೊಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಅದು ಇದು ಮಾಡಿದ್ವಿ. ಬಟ್ ಏನ್ ನೀವು ಕೊಟ್ಟಿದ್ರಿ ಅದರಲ್ಲಿ ಕಾನ್ವರ್ಸೇಷನ್ ಅಲ್ಲಿ ನಿಮ್ಮ ಹಣದ ವ್ಯವಹಾರ ನಾ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಡಿಮ್ಯಾಂಡ್ ಇಲ್ಲ, ನೀವು ಹೇಳಿದಿರ ಅಷ್ಟೇನೆ. ಇನ್ನೊಂದಿದೆ, ಅದು ಕೊಡಿ ಮೇಡಮ್, ತೋರಿಸಿಯಪ್ಪ. ಒಂದು ಪೇಷಂಟ್ ಬಂದು ಹೋಗ್ತಾರೆ ಆಚೆಗೆ, ಅವ್ರನ್ನ ಕೇಳಿದಾಗ ಹೇಳ್ತಾರೆ 1,500 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಮೇಡಮ್, 100 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಮೇಡಮ್ ಅಂತ ವಾದ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಹಣ ಚರ್ಚೆ ಮಾಡುವಂತ ಜಾಗ ಅಲ್ಲ, ಸೇವೆ ಮಾಡೋ ಜಾಗ. ಅರ್ಥ ಆಯ್ತಾ? ಆ ತರ ನಿಮ್ಮಲ್ಲಿ ಅದೇನ್ ಕ್ಲಿಪ್ಪಿಂಗ್ಸ್ ಇದೆ ಕ್ಲಿಪ್ಪಿಂಗ್ಸ್ ಕೊಡಿ, ಕ್ರಮ ತಗೊಂಡ್ಬಿಟ್ಟು ಆ ಕ್ರಮ ತಗೊಂಡಾಗ ನಿನ್ನೂ ಕರಿತೀನಿ ನಾನು. ಅವ್ರನ್ನ ಏನ್ ಎಂಕ್ವೈರಿಗೆ ಹಾಕ್ತೀನಮ್ಮ, ನಾವೇ ಪರ್ಸನಲ್ ಎಂಕ್ವೈರಿಗೆ ಹಾಕ್ತಿವಿ. ಎಂಕ್ವೈರಿಗಳು ಅವ್ರು ಏನ್ ಕೇಳಿ ತಗೋತೀನಿ, ಏನೊಂದು ವಾಸ್ತವಾಂಶ ನಂಗೆ ಅವ್ರದ್ದು ಬೇಕು, ಆಗ ತಮ್ಮನ್ನು ಕರಿತೀನಿ. ಒಂದು ತಮ್ಮ ಹೇಳಿದ್ದೀನಿ ಕೊಡಿ, ಒಂದು ರೈಟಿಂಗ್ ಅಲ್ಲಿ ಕೊಡಿ, ಒಂದು ರೈಟಿಂಗ್ ಅಲ್ಲಿ ಕೊಡಿ. ಅರ್ಥ? ನಾನು ಅದನ್ನ ಏನಿದೆ ನಾವು ಉಳ್ಕೆ ನಾನು ಮಾಡ್ತೀನಿ. ನಮ್ಮ ಲೀಗಲ್ ಆಗಿ ಏನ್ ಮಾಡ್ಬೇಕು ಅಫಿಷಿಯಲ್ ಅಂತ ನಾವು ಮಾಡ್ತೀವಿ, ಖಂಡಿತ ಮಾಡಿ. ಇವತ್ತು ಏನಂದ್ರೆ ವರ್ಷದ ಇನ್ನೇನು ನಮ್ಗೆ ಇವತ್ತು ನಮ್ಗೆ ಅದನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಅದಕ್ಕೆ ನಾವೇ ಸ್ವಂತ ಕುತ್ಕೊಂಡು ಮಾಡ್ತಾ ಇದೀವಿ. ವಾರ್ಷಿಕ ಇಂಡೆಂಟ್ ನಮ್ಮ ಹಾಸ್ಪಿಟಲ್ ಎಷ್ಟು ಮಾತ್ರೆಗಳು ಬೇಕು ಒಂದು ವರ್ಷಕ್ಕೆ ಅದನ್ನ ಇಂಡೆಂಟ್ ಮಾಡೋದು. ಇದನ್ನ ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಅವ್ರವ್ರಿಗೆ ಬಿಡ್ತಿದ್ವಿ ಎಷ್ಟೆಷ್ಟು ಹಾಕಿ ಅಂತ ಹೇಳಿ. ನಮ್ಗೆ ಶಾರ್ಟೇಜ್ ಬರೋದಾಗ ಹಾಗಾಗಿ ನಾವೇ ಕೂತು ಎಷ್ಟು ಜನ ಬಂದಿದ್ರು ಅದನ್ನ ಲೆಕ್ಕ ಹಾಕೊಂಡು ಮಾಡ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ಬಿಸಿ
ಮೆಡಿಸನ್ ಕೂಡ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ, ಎಲ್ಲ ಹೊರಗಡೆ ಬರೀತಾರೆ ಡಿಸ್ಕ್ರಿಪ್ಷನ್, ಎಲ್ಲ ಚೀಟ್ಗಳು ಮೆಡಿಕಲ್ ಹೋಗ್ತಾರೆ. ಮೆಡಿಸಿನ್ಸ್ ನಮ್ಮಲ್ಲಿ ಅವೈಲಬಿಲಿಟಿ ಏನು ಡ್ರಗ್ ಇದೆ ಲಿಸ್ಟು ಅವ್ರ ಟೇಬಲ್ ಮೇಲೆ ಹಾಕಿದ್ವಿ, ಡಾಕ್ಟರ್ಸ್ ಟೇಬಲ್ ಮೇಲೆ. ಒಂದು ವೇಳೆ ಆತರ ಪ್ರಿಸ್ಕ್ರಿಪ್ಷನ್ ಒಂದಿದ್ರೆ ಕೊಡಿ, ನನಗೆ ಪ್ರಿಸ್ಕ್ರಿಪ್ಷನ್ ಕೊಡಿ. ಅಲ್ಲಿ ಡಾಕ್ಟರ್ ಸೈನ್ ಏನಿಲ್ಲ, ಪ್ರಿಸ್ಕ್ರಿಪ್ಷನ್ ಕೊಡಿ ಅಂದ್ರೆ ಅವ್ರು ಏನಾದ್ರು ಯಾವ್ದು ನನಗೆ. ನೋಡಪ್ಪ ಇಲ್ಲಿ ನೋಡಿ, ನಮ್ಮ ಹಾಸ್ಪಿಟಲ್ ಅಥೆಂಟಿಕೇಟೆಡ್ ಇದು, ಅವ್ರು ಅದು ಕೊಡೋದು ಡಾಕ್ಟರ್ ಕೊಡ್ತಾರೆ. ಅಲ್ಲಲ್ಲ ಅಥೆಂಟಿಕೇಟೆಡ್ ಇದು. ಯಾವ ಡಾಕ್ಟರ್ ಕೊಡ್ತಾರೋ ಅದನ್ನ ಕೊಡಿ ನನಗೆ. ಅದನ್ನ ನಾವು ಗೈಡ್ ಮಾಡೋದು ಈಗ ಅವರಿಗೆ. ಅಲ್ಲಲ್ಲ, ಈಗ ನೋಡಪ್ಪ, ನಾವು ನಮ್ಮ ಆಸ್ಪತ್ರೆ ಮುದ್ರೆ ಇರುವಂತ ಚೀಟಿ ಇದು. ನಿಮ್ಮಲ್ಲಿ ಅದು ಕೊಡ್ತಾರೆ ಸರ್, ಅಲ್ಲಿ ಬ್ಯಾಕ್ ಸೈಡ್ ಬರ್ಕೊಡ್ತಾರೆ. ಅಲ್ಲ ಬ್ಯಾಕ್ ಸೈಡ್ ಅಲ್ಲೇ ಅಂತದ್ದು ಯಾವ ಪ್ರಿಸ್ಕ್ರಿಪ್ಷನ್ ಕೊಡಿ ನನಗೆ. ಈಗ ನಾವು ಏನ್ ಮಾಡ್ತೀವಿ ಗೊತ್ತೇನಪ್ಪ, ನಮ್ಮಲ್ಲಿ ಪ್ರತಿ ಮೆಡಿಸಿನ್ ತಗೋತೀವಿ, ಏನೇನು ಅವಶ್ಯಕತೆ ಇದೆ ಅಂತ. ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಕರ್ನಾಟಕ ಉಗ್ರಾಣದಲ್ಲಿ ಏನು ಔಷಧಿಗಳು ಅವೈಲೇಬಿಲಿಟಿ ಇದೆ ಅದನ್ನ ಲಿಸ್ಟ್ ಕೊಟ್ಟಿದೆ ಅವ್ರಿಗೆ. ಅವ್ರ ಟೇಬಲ್ ಮೇಲೆ ನೋಡ್ಬೋದು ಬೇಕಾದ್ರೆ ನಿಮಗೆ ಏನೇನು ಔಷಧಿಗಳನ್ನ ಅವೈಲೇಬಲ್ ಮಾಡಿದೀವಿ ಅಂತೇಳಿ. ಒಬ್ಬ ಮನುಷ್ಯನಿಗೆ ಆಂಟಿಬಯೋಟಿಕ್ 5 ತರ ಆಂಟಿಬಯೋಟಿಕ್, 5 ತರ ಇಂಜೆಕ್ಷನ್ಸ್ ಪ್ಲಸ್ ಅನಾಲ್ಜೆಸಿಕ್ಸ್, ನೋವಿನ ಮಾತ್ರೆಗಳಾಗ್ಬೋದು, ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲರೂ ಸಹ ಲಿಸ್ಟ್ ಮಾಡ್ಕೊಟ್ಟಿದೆ ಅವ್ರಿಗೆ. ಆಯ್ತಾ, ಅದ್ರಲ್ಲಿ ಮಾತ್ರ ಪ್ರಿಸ್ಕ್ರಿಪ್ಷನ್ ಕೊಡ್ಬೇಕು, ಹೊರಗಡೆ ಬರಿಬಾರ್ದು ಅಂತ ಹೇಳಿದ್ವಿ. ಒಂದ್ ವೇಳೆ ಆ ತರ ಯಾವ್ದೋ ಈ ತರ ಪ್ರಿಸ್ಕ್ರಿಪ್ಷನ್ ಮುಂದೆ ಸಿಕ್ಕಿದ್ರು ಸಂಬಂಧಪಟ್ಟ ವೈದ್ಯರ ಮೇಲೆ ಆಗಿ ಯಾರು ಬರ್ದಿರ್ತಾರೆ, ವೈದ್ಯರಂತಲ್ಲ, ಪ್ರಿಸ್ಕ್ರಿಪ್ಷನ್ ಯಾರು ಕೊಟ್ಟಿದ್ರು ಅವರು ಕೊಡಿ. ಸರಿ ಸರ್. ಮತ್ತೆ ಎಮರ್ಜೆನ್ಸಿಲಿ ಯಾವಾಗಲೂ ಕೂಡ ಡೈರೆಕ್ಟ್ ಜೈದವ ಆಂಬುಲೆನ್ಸ್ ಮೆಡಿಕಲ್ ಹೊಡಿದ್ದಾರೆ ಅಲ್ಲಿ. ಏನಾಯ್ತು ಒಂದಾಯ್ತು ಹೇಳ್ತೀನಿ ಕೇಳಿ. ಅಲ್ಲ ನೀವು ಒಂದು ಪಾಯಿಂಟ್ ಅರ್ಥ ಆಯ್ತು ಹೇಳಿ. ಜೈದೇವ್ ಹೋದ್ರು ಆಯ್ತು, ಎಮರ್ಜೆನ್ಸಿ ಇದೆ, ಇವ್ರು ಆಗಿಲ್ಲಿ ಮುಂದೂರು ಶಿಕ್ಷೆ ಬರೋದು ಒಳ್ಳೇದು ಅಂತ ಹೋದ್ರು ಎಲ್ಲ ನಾರ್ಮಲ್ ಬರ್ತಾ ಇದೆ, ನಾರ್ಮಲ್ ಬರ್ತಾರೆ. ಇಲ್ಲಿ ಚೆಕ್ ಮಾಡಲ್ಲ, ಇಲ್ಲಿ ಚೆಕ್ ಮಾಡೋದು ಏನಿತ್ತು ಗೊತ್ತಿಲ್ಲ, ಅದೆಲ್ಲ ಜೈದೇವ್ ಬರ್ತಾರೆ. ಜೈದೇವ್ ನಾರ್ಮಲ್ ಬರ್ತಾರೆ. ಟೈಮ್ ಎಷ್ಟು ಮತ್ತೆ ವೆಹಿಕಲ್. ನಮ್ಮಲ್ಲಿ ECG ಮಾಡ್ತಾರೆ, ಅಲ್ಲಿರೋ ಸ್ಪೆಷಲಿಸ್ಟ್ ಡಾಕ್ಟರ್ ಬೇರೆಯವರಲ್ಲ. ECG ಏನ್ ರೀಡಿಂಗ್ ಬರ್ತದೆ ಅದನ್ನ ನೋಡ್ಕೊಂಡು ರೆಫರ್ ಮಾಡ್ತಾರೆ. ಹೃದಯ ಅನ್ನೋದು ಕವಟ ಹೇಗಿರುತ್ತೆ ಅಂದ್ರೆ ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಈಗ ನಾನು ಮನುಷ್ಯನಿಗೆ ಈಗ ECG ಮಾಡಿ ನಾರ್ಮಲ್ ಆಗಿರ್ತಾನೆ, ಮನೆಗೆ ಹೋಗಿ ಕುಸ್ತು ಬೀಳ್ಬೋದು ಸಾಧ್ಯತೆ ಇರ್ತದೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಕೆಲವ್ರು ಏನಾಗುತ್ತೆ, ಸರ್ ನಾನು ಎಲ್ಲ ಮಾಸ್ಟರ್ ಚೆಕಪ್ ಮಾಡಿಸಿದ್ದೀನಿ ಸರ್, 11 ಗಂಟೆಗೆ ಮಾಸ್ಟರ್ ಚೆಕಪ್ ಆಗಿರ್ತದೆ, ಸಾಯಂಕಾಲ ಡೆತ್ ಆಯ್ತು. ಏನಕ್ಕೆ ಅಂದ್ರೆ ಹೃದಯ ರಚನೆ ಏನಿದೆ ಒಂದು, ನಾವು ECG ಮಾಡಿದಾಗ ನಾರ್ಮಲ್ ಇರ್ತದೆ. ಅರ್ಥ ಆಯ್ತಾ? ಅದೇ ನೀವು ಬೇರೆ ಕಡೆ ಮಾಡಿಸಿದಾಗ ಅಬ್ನಾರ್ಮಲ್ ಬರ್ಬೋದು, ಅಥವಾ ವಯಸ್ಸ ಉಲ್ಟಾ ಮಾಡ್ಬೋದು. ಹೃದಯ ಯಾಕೆ ಆ ತರ ಹೇಳ್ತಾ ಇದೀನಿ ಅಂದ್ರೆ ನೋಡಿ, ಮೇಜರ್ ರಕ್ತನಾಳಗಳು 2 ಇರ್ತದೆ ಹೃದಯಕ್ಕೆ ಸಪ್ಲೈ ಮಾಡಕ್ಕೆ. ಅದ್ರ ಜೊತೆಗೆ ಆ 2 ಯಾವಾಗ ಬ್ಲಾಕ್ ಆಗುತ್ತೆ, ಆಲ್ಟರ್ನೇಟ್ ರಕ್ತನಾಳಗಳು ಓಪನ್ ಆಗಕ್ಕೆ ಭಗವಂತ ಅದನ್ನ ಮಾಡಿಟ್ಟು ಅಲ್ಲೇ. ಅರ್ಥ ಆಯ್ತಾ? ಯಾವಾಗ ಅದು ಪೂರ್ಣ ಪ್ರಮಾಣದ ಬ್ಲಾಕ್ ಆಗುತ್ತೆ ಆಗ ಮಾತ್ರ, ಈಗ 90% to 100% ಬ್ಲಾಕ್ ಆಗುತ್ತೆ ಆಗ ಮಾತ್ರ ಇಟ್ ಇಸ್ ವೆರಿ ಸೀರಿಯಸ್. ಅದನ್ನ ನಾವು ಖಂಡಿತವಾಗ್ಲೂ ಇದು ಮಾಡಕ್ಕಾಗಲ್ಲ. ಹೃದಯದ ವಿಚಾರ, ಹೆಡ್ ಇಂಜುರೀಸ್, ತಲೆ ಏಟು, ಆಕ್ಸಿಡೆಂಟ್ ತಲೆ ಏಟ್ ಬೀಳ್ತದೆ, ಅವ್ರಿಗೆ ಸಿಟಿ ಸ್ಕ್ಯಾನ್ ಬೇಕೇ ಬೇಕಾಗ್ತದೆ. ಅಂತ ಟೈಮಲ್ಲಿ ಕೇಸಸ್ ರೆಫರ್ ಮಾಡಲೇಬೇಕಾಗುತ್ತೆ. ಅದನ್ನ ನಾನು ಯಾಕೆ ಅಂತ ಪ್ರಶ್ನೆನೂ ಮಾಡಕ್ಕಾಗಲ್ಲ. ನಿನ್ನೆ 4 ಹಾವು ಕಚ್ಚಿ ಪ್ರಕರಣ ಬಂದಿದೆ. ಇನಿಷಿಯಲಿ ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕು ಎಲ್ಲನೂ ಮಾಡಿ ರೆಫರ್ ಮಾಡ್ಕೊಟ್ಟಿದ್ದಾರೆ. ಒಂದು ಕೇಸ್ ನಾವು ಇಲ್ಲೇ ಇರಿಸ್ಕೊಂಡಿದ್ದೀವಿ, ಒಂದು ಕೇಸ್ನ ಇಲ್ಲೇ ಇರಿಸ್ಕೊಂಡು ಉಳಿಕೆದ ರೆಫರ್ ಮಾಡಿ, ಯಾಕಂದ್ರೆ ಅದಕ್ಕೆ ಅಬ್ಸರ್ವೇಷನ್ ಬೇಕು ಅಂತಂದ್ರೆ ಮಾಡ್ತಾರೆ. ನಮಗೆ ಎಲ್ಲ ಸರ್ ಇಲ್ಲೂ ನಾರ್ಮಲ್ ಬಂದು ಅಲ್ಲೂ ಯಾಕೋ ಬಾಳಿಸ್ತಾ ಇದ್ರ ಅಂತ. ಖಂಡಿತ ಆತರ ಅನ್ಕೋಬೇಡಪ್ಪ, ನಾನು ಹೇಳ್ತಾ ಇದ್ದೀನಿ. ನೀವೇನೆ ಈಗ ECG ಮಾಡಿಸಿ ಅರ್ಧ ಗಂಟೆಲೆ ಬದಲಾವಣೆ ಕಾಣಿಸ್ಬೋದು ಸರ್. ಅದು ನಿಮ್ದು ಅರ್ಥ ಆಯ್ತು ನನಗೆ, ಅರ್ಧ ಗಂಟೆ ಚೇಂಜ್ ಆಗ್ತದೆ, 10 ನಿಮಿಷ ಚೇಂಜ್ ಆಗ್ಬೋದು. ಆದ್ರೆ ನೀವು ಕಳಿಸೋ 90% ಅಲ್ಲ 99% ಕೂಡ ಎಲ್ಲ ನಾರ್ಮಲ್ ಬರ್ತದೆ. ಜೈದ ಹೋಗಿ ಬರ್ತಾ ಇದೆ. ಡಾಕ್ಟರ್ ಡಿಸ್ಕ್ರಿಮಿನೇಷನ್ ಅಪ್ಪ, ಡಾಕ್ಟರ್ ತೀರ್ಮಾನ ತಗೊಳಕ್ಕೆ ಅದನ್ನ ಯಾರು ಮಾಡಕ್ಕಾಗಲ್ಲ. ಅಂದ್ರೆ ಕಳ್ಸೋ ಸರಿ ಕಳಿಸ್ಬೋದು. ಅವ್ರ ಡೌಟ್ ಇತ್ತ, ನಾಳೆ ದಿನ ಏನೋ ಹೆಚ್ಚು ಕಮ್ಮಿ ಆಯ್ತು, ಯಾರು ಎಲ್ಲ ಪ್ರತಿಯೊಂದು ಡೌಟ್ ಏನ್ ಗೊತ್ತಾಗಿಲ್ಲ, ಅದು ಅಲ್ಲೇ ನಾರ್ಮಲ್ ಬರ್ತದೆ. ಅಲ್ಲಿ ಈಗ ನಾನೇ ನೋಡಿದ್ದೀನಪ್ಪ, ನಾನು ನೈಟ್ ಡ್ಯೂಟಿ ಇಲ್ಲಿದ್ದಾಗ ನೆಲ್ಲೂರು ಮೇಸ್ಟ್ರನ್ನ ನಾನೇ ಕಳಿಸಿದ್ನಿ ಇಲ್ಲಿಂದ. ಓಪನ್ ಹಾರ್ಟ್ ಸರ್ಜರಿ ಅದು, ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಅಲ್ಲ. ಅರ್ಥ ಆಯ್ತಪ್ಪ? ಕೆಲವು ನಮ್ಮ ಸ್ಟಾಫ್ ಏನೇ ಇವ್ರಿಗೂ ECG ಮಾಡಿ ವ್ಯತ್ಯಾಸ ಬಂದ್ವಿ. ಅಲ್ಲ ಒಳ್ಳೆ ಕೆಲಸ ಅಲ್ಲ, ನಾವ್ ಹೇಳ್ತೀನಿ ಕೇಳಿ, ನೀವು ಫ್ಯೂಲ್ ವೇಸ್ಟ್ ಆಗತ್ತೆ, ಗಾಡಿ ವೇಸ್ಟ್ ಆಗತ್ತೆ, ನನಗೆ ಜೀವ ಮುಖ್ಯ. ಸಾಲ ಸರಿ ಅಲ್ಲಿ ನಾರ್ಮಲ್ ಬರ್ತಾ ಇದೆ. ಅಲ್ಲಲ್ಲ, ಅಲ್ಲಿ ನಾರ್ಮಲ್ ಬರ್ತಾ ಇರ್ತಲ್ಲ, ಹೇಳಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಜಾಸ್ತಿ ಅದೇ ಬರ್ತಾ ಇರೋದು ನಾರ್ಮಲ್, ಅದೇ ನಾವು ಹೇಳ್ತೀವಿ. ಅಲ್ಲಲ್ಲ, ಅದನ್ನ ನಾವೇ ಮಾತಾಡಕ್ಕಾಗಲ್ಲಪ್ಪ.
ಅದನ್ನ ಹೇಳಕ್ಕಾಗಲ್ಲ. ಒಂದ್ 4 ಕೇಸ್ ಕೇಳ್ತಾರೆ, ಒಂದ್ ಕೇಸ್ ಆದ್ರೂ ಪ್ರಾಬ್ಲಮ್ ಈಗ ನಾವು ನೋಡಿದಾಗ ನಮ್ಮ ಸ್ಟಾಫೇ ಕಲಿಸಿದ್ವಿ, ಜಾಸ್ತಿ ಆಗ್ತಾ ಇದೆ ಅದು. ಅದನ್ನ ನಾನು ಹೇಳಕ್ಕಲ್ಲ. ಅದಕ್ಕೆ ಏನಾಗಿದೆ, ಇನ್ನೊಂದು ಹೊಸ ಕಾರ್ಯಕ್ರಮ ಬರ್ತದೆ, ಸ್ಟಿಮಿ ಅಂತೇಳಿ. ಸ್ಟಿಮಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ, ನಮ್ಮಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಸದ್ಯದಲ್ಲೇ ಆಗ್ತದೆ. ಪುನೀತ್ ರಾಜ್ಕುಮಾರ್ ಅವರ ಇದರಲ್ಲಿ ಒಂದು ಸ್ಟೆಮಿ ಕಾರ್ಯಕ್ರಮ ಅಂತ ಒಂದಾಗಿದೆ. ಏನಂದ್ರೆ ನಾವ್ ಏನ್ ECG ಮಾಡ್ತೀವಿ ಅದನ್ನ ಜಯದೇವರು ಟೈಅಪ್ ಮಾಡ್ತಾರೆ. ನಾವಿಲ್ಲಿ ತೆಗೆದದ್ದು ನಾವು ಇಲ್ಲಿ ಏನ್ ರೀಡಿಂಗ್ ತೆಗೆದು ಅವರೇ ಓದ್ತಾರೆ, ಅದನ್ನ ಓದ್ಬಿಟ್ಟು ಏನ್ ಟ್ರೀಟ್ಮೆಂಟ್ ಆಗ್ಬೇಕು ಅಂತ ಅವರೇ ಹೇಳ್ತಾರೆ. ಅದನ್ನ ನಾವು ಇಲ್ಲಿ ಇನಿಷಿಯೇಟ್ ಮಾಡ್ತೀವಿ. ಈಗ KR ಆಗಿದೆ, ಪಾಂಡವಪುರದಲ್ಲಿ ಆಗಿದೆ, ಈಗ ಹಾಲಿ ನಡೀತಾ ಇದೆ. ನೆಕ್ಸ್ಟ್ ನಮ್ಗೆ ಇನ್ನೊಂದು 2-3 ತಿಂಗಳು ಬರ್ಬೋದು, ಪ್ರೊಸೆಸ್ ಅಲ್ಲಿ. ಅದು ಬಂದ್ಬಿಟ್ರೆ ನೀವ್ ಹೇಳಿದ್ದು ಸಮಸ್ಯೆಗಳು ಎಷ್ಟೋ ಅಗ್ರ ಆಗ್ತದೆ, ಕಮ್ಮಿನೂ ಆಗ್ತದೆ. ಸಮಸ್ಯೆ ಹೋಗಿ ಸರಿ ಅಂತಂದ್ರಿಲ್ಲ, ಅಲ್ಲಿ ಹೋಗಿ ನಾರ್ಮಲ್ ಬರ್ತದೆ. ನೀವು ಹೇಳಿದ್ದು ಖಂಡಿತ. ಈಗ ನಾವು ಆ ಸ್ಥಾನದಲ್ಲಿ ನಮಗೂ ಅಷ್ಟೇ ಮತ್ತೆ ಟೆನ್ಷನ್ ತಗೊಂಡು ಹೋಗ್ತಾರೆ, ಮತ್ತೆ ಜಾಸ್ತಿ ಬರೋದೇ ನಾರ್ಮಲ್. ನಮ್ಗೆ ಏನ್ ಗೊತ್ತೇನೋ, ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ಸರ್ ನಾವು ಏನ್ ಮಾಡಕ್ಕೆ ಪುನೀತ್ ಎಷ್ಟು ಕೊಟ್ಟಿದ್ವಿ ಸರ್, ಅವ್ರಿಗೆ ಎಷ್ಟು ವೇತನ ಇಲ್ವಾ, ಅದು ಪ್ರಾಣ ಏನ್ ಮಾಡಕ್ಕಲ್ಲ. ಆದ್ರೆ ಬೇಕು ಅಂತ ಮಾಡ್ಬಾರ್ದು. ಅದನ್ನ ಯಾವ್ದು ನೋಡಿಲಿ, ನಾವು ಬೇಕು ಅಂತ ಮಾಡಿದ್ರೆ ನಮ್ದೇ ಫ್ಯೂಲ್ ಖರ್ಚು, ನಮ್ಮನೆ ವೆಹಿಕಲ್ ವೇರಂಟಿಯರ್ ಆಗುವಂತದ್ದು. ಅರ್ಥ ಆಯ್ತಪ್ಪ? ಈಗ ಆಂಬುಲೆನ್ಸ್ ಸರ್ಕಾರದಾಗ್ಬೋದು, ಆಸ್ಪತ್ರೆ ಎಲ್ಲ ಸರ್ಕಾರದ ಗಾಡಿ. ವೇರಂಟಿಯರು ಲಾಸೇ ಅಲ್ವಾ, ಅದನ್ನ ಯಾಕೆ ನಾವು ಇದು ಮಾಡೋದು? ಸಾಧ್ಯ ಆದಷ್ಟು ಫ್ಯಾಮಿಲಿ ಟೆನ್ಷನ್ ಆಗುತ್ತೆ, ಅಲ್ಲೋ ನಾರ್ಮಲ್ ಬರ್ತದೆ. ಅವಾಗ ನಿಮ್ಮೇ ನಂಬಿಕೆ ಇರಲ್ಲ, ಮಾಡಿ ತರಕಾರಿ ನಮ್ಮಲ್ಲಿ ನೋಡಪ್ಪ, ಹೃದಯಕ್ಕೆ ಸಂಬಂಧಪಟ್ಟಂಗೆ ಸ್ಟೆಮಿ ಕಾರ್ಯಕ್ರಮ ಬಂದ ಕೂಡಲೇ ಎಷ್ಟು ಅಗ್ರ ಆಗ್ತದೆ. ಅಲ್ಲಿಗೂ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಡೌಟ್ ಇದ್ದದ್ದು ಕಳಿಸ್ಲೇಬೇಕು, ಅದ್ರಲ್ಲಿ ಬೇರೆ ಮಾತಿಲ್ಲ, ರೆಫರ್ ಮಾಡ್ಲೇಬೇಕಾಗುತ್ತೆ. ಇದನ್ನ ಇದು ಮಾಡ್ಕೊತೀವಿ ನಾವು. ನೆಕ್ಸ್ಟ್ ಸದ್ಯದಲ್ಲಿ ಅದು ಆಗ್ಬೋದು, ಅದಾದ್ರೆ ಅನುಕೂಲ ಆಗುತ್ತೆ. ಆಮೇಲೆ ರೂಮ್ ನಂಬರ್ 6, 7, 8, 9 ಸಿವಿಲ್ ಡಾಕ್ಟರ್ ಒಂದು ಡಾಕ್ಟರ್ ಇಲ್ಲ. ಸಿವಿಲ್ ಡಾಕ್ಟ್ರು ಅವ್ರಿಗೂ ರೀನಲ್ ಕ್ಯಾಲ್ಕುಲೇಟ್ ಇಮಿಡಿಯೇಟ್ ಆಗಿ ಅವ್ರ ಪಾಪ ನಾವು ಆಂಬುಲೆನ್ಸ್ ಕಳಿಸ್ಕೊಡ್ತೀವಿ. ಹೊಟ್ಟೆ ನೋವು ಬಂದು ವಾಂತಿಯಾಗಿ ಅವ್ರ ಪಾಪ ಸೀರಿಯಸ್ ಆಗಿದೆ, ಸ್ಟೋನ್, ರೀನಲ್ ಸ್ಟೋನ್ ಅಂತೀವಿ. ಆಯ್ತಾ? ಮುರಳಿಯವರು OT ಇರ್ಬೇಕು, OT ಹೋಗಿರ್ತಾರೆ. ಸತೀಶ್ ನೈಟ್ ಡ್ಯೂಟಿ. ಮಮತಾ ಮೇಡಮ್ ಇದ್ದಾರೆ ANT 6ನೇ ನಂಬರ್, 8ನೇ ನಂಬರ್, 7ನೇ ನಂಬರ್. ಸ್ಪೆಷಲಿಸ್ಟ್ ಕೇಳಿ, ಸ್ಪೆಷಲಿಸ್ಟ್ ಇದಾರೆ. ಈಗ ಏನ್ ಗೊತ್ತಪ್ಪ, ಒಂದು ನಾವು 3:30 ರೌಂಡ್ಸ್ ಹೋಗಿ ಹೇಳ್ತೀವಿ. ಒಂದು ಬೆಳಿಗ್ಗೆ 10 ಗಂಟೆಗೆ 9:30 ರೌಂಡ್ಸ್ ಮಾಡ್ಬೇಕು, ಮತ್ತೆ 3:30 ರೌಂಡ್ಸ್ ಮಾಡ್ಬೇಕು ಅಂತೀವಿ. ಇವತ್ತು ನಮ್ಮಲ್ಲಿ ಇನ್ಪೇಷನ್ ನಾಳೆ ಕ್ಯಾಂಪ್, ಲ್ಯಾಪ್ರೋಸ್ಕೋಪಿ ಕ್ಯಾಂಪ್, 40 ಜನ ಅಡ್ಮಿಷನ್ ಆಗ್ತಾರೆ. ಆಯ್ತಾ? ಪ್ಲಸ್ ಮಾಮೂಲಿ ಪೇಷಂಟ್ಗಳು, ಯಾಕಂದ್ರೆ ಎಲ್ಲಾರ್ದು ರೌಂಡ್ಸ್ ಮುಗಿಸ್ಬೇಕಲ್ವಾ. ಅಲ್ಲ, ಈಗ ನಮ್ಮಲ್ಲಿ ಒಬ್ಬರು ಸ್ಪೆಷಲಿಸ್ಟ್, ಎಲ್ಲಾ ಸಾರ್ವಜನಿಕ ಆಸ್ಪತ್ರೆ ಒಬ್ಬೊಬ್ರು ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಆ ಸ್ಪೆಷಾಲಿಟಿ ತಕ್ಕಂತೆ ಅವೈಲಬಿಲಿಟಿ ಇದ್ದೇ ಇರ್ತಾವ. ಆಯ್ತಾ? ಜೊತೆಗೆ ನಾವು ಯಾವ ಡಾಕ್ಟರ್ ಇವತ್ತು ಅವೈಲೇಬಲ್ ಇದ್ದಾರೆ ಅಂದ್ಬಿಟ್ಟು ಅಲ್ಲಿ OPD ಹತ್ರ ಡಿಸ್ಪ್ಲೇ ಮಾಡಿದ್ವಿ. ಇವತ್ತು ಯಾರು ಅವೈಲೇಬಲ್ ಇದ್ದಾರೆ ಡಾಕ್ಟರ್, ಯಾರು ಯಾಕೆ ನೈಟ್ ಡ್ಯೂಟಿ ಇರ್ತಾರೆ ಅಥವಾ ನೈಟ್ ಮುಗಿಸ್ಕೊಂಡು ಹೋಗಿರೋ ಯಾರು ಅಲ್ಲಿ ಇರಲ್ಲ. OPD ಡಿಸ್ಪ್ಲೇ ಮಾಡಿದ್ರೆ OPD ಎಲ್ಲಿ ನೋಡಿದ್ರಿ? OPD ಎಲ್ಲಿ ನೋಡಿದ್ರಿ? OPD ಯಾವ ಬ್ಲಾಕ್ ಹೋಗಿದ್ರಿ? ನಾವು ಮೆಡಿಸಿನ್ ಅಂತ ಈ ಕಡೆ ಇಲ್ಲ, OPD ಚೀಟಿ ಕೊಡ್ತಾರಲ್ಲ, ಚೀಟಿ ಕೊಡ್ರಲ್ಲಿ ಬೋರ್ಡ್ ಹಾಕಿದ್ವಲ್ಲ, ಅಲ್ಲೇ ಹಾಕಿದ್ವಿ ಚೀಟಿ ಕೊಡ. ಜನ ಬಂದಾಗ ಅಲ್ಲೇ ತಾನೇ ನೋಡೋದು ಯಾವ ಡಾಕ್ಟರ್ ಇದಾರೆ, ಯಾರು ಡಾಕ್ಟರ್ ಇಲ್ಲ ಅಂತ. ಅಲ್ಲೇ ಡಿಸ್ಪ್ಲೇ ಹಾಕಿದ್ವಿ. ಎಷ್ಟು ಗಂಟೆ ಇಲ್ಲ, ಇವತ್ತು ಡ್ಯೂಟಿಲಿ ಯಾರು ಇದ್ದಾರೆ. ಈಗ ಡ್ಯೂಟಿಲಿ ಇದ್ದಾಗ ಸಾಯಂಕಾಲ 4:00 ಇರ್ಬೇಕು. ಅಲ್ಲಿ ಏನ್ ನೋಡ್ತಾರೆ ಅಟೆಂಡೆನ್ಸ್ ಇಲ್ಲೇ ಇರ್ತದೆ, ಇಲ್ಲೇ ಬಂದು ಹಾಕ್ಬಿಟ್ಟು ಹೋಗ್ಬೇಕು. ಜೊತೆಗೆ ಕ್ಯಾಂಪ್ಸ್, ಕರ್ನಾಟಕ ಸರ್ಕಾರದಿಂದ ಕರ್ತವ್ಯ ಅನ್ನೋ ಒಂದು ಆಪ್ ಅಲ್ಲಿ ನಾವು ಅಟೆಂಡೆನ್ಸ್ ಹಾಕ್ಬೇಕು. ಆಯ್ತಾ? ನಾವು ಪ್ರತಿದಿನ ಯಾರ್ಯಾರು ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಅದನ್ನ ಡೀಟೇಲ್ಸ್ ತಗೊಂಡು ಸಂಬಂಧಪಟ್ಟ ಜಾರಿ ಮಾಡ್ತೀವಿ. ಲೇಟ್ ಆದ್ರೆ ಅಥವಾ ಬೇಗ ಬಂದು, ಬೇಗ ಹೋದ್ರು. ಯಾಕಂದ್ರೆ 1ನೇ ತಾರೀಕಿಂದ ಮೇ 1ನೇ ತಾರೀಕಿಂದ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಸ್ಟ್ರಿಕ್ಟ್ ಆಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಮಾಡಿದ್ದಾರೆ. 1ರಿಂದ 1:15, 1ರಿಂದ 1:15. ಒಂದು 10 ನಿಮಿಷ ಹಿಂದೆ ಮುಂದೆ. ಒಂದೊಂದ್ಸಲ ಏನಾಗುತ್ತೆ, 1 ಗಂಟೆಗೆ ಬಾಗ್ಲಾಕೊಂಡು ಹೋಗಕ್ಕಾಗಲ್ಲ. ಇದು ನಮ್ಮ ಆಫೀಸ್ ತರ ಅಲ್ಲ, ಇರೋ ಪೇಷಂಟ್ ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡ್ಬಿಟ್ಟು 1:15, 1:30 ಹೋಗ್ತಾರೆ. ಹೋದ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ, ಲೈಕ್ 2 ಗಂಟೆಗೆ ಹೋಗುದು, 2:15, ಮ್ಯಾಕ್ಸಿಮಮ್ 2:15 ಬರ್ತಾರೆ. ಲೇಟ್ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಏನ್ ಹೇಳಿದ್ವಿ, ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಒಬ್ರನ್ನ ನಾವು ರಿಪ್ಲೇಸ್ ಮಾಡ್ತೀವಿ. ಈಗ 1ರಿಂದ 1:15 ಊಟಕ್ಕೆ ಹೋಗ್ಬೇಕಲ್ವಾ, ಒಬ್ರನ್ನ 12:15 ಕಳಿಸಿ ಎಮರ್ಜೆನ್ಸಿ ವಾರ್ಡ್ಗೆ, 1:15 ಇರಿ ಅಂದ್ವಿ. ಇವರು ಬಂದು ಮುಗಿಸ್ಕೊಂಡು ಬಂದ್ರೆ ಅವ್ರು ಆಮೇಲೆ ಹೋಗ್ತಾರೆ. ಅವ್ರು 1:15 ಹೋಗ್ಬಿಟ್ಟು 2:15, 2:20 ಬರ್ತಾರೆ. ಆತರ. ಯಾಕಂದ್ರೆ ಅಲ್ಲಿ ಅನ್ಇಂಟರಪ್ಟೆಡ್ ಆಗ್ಬಾರ್ದು.
ಜನಗಳಿಗೆ ಅದು ಸಮಸ್ಯೆ ಆಗ್ಬಾರ್ದು. ಎಮರ್ಜೆನ್ಸಿ ವಾರ್ಡ್ ಅಲ್ಲೂ ಅಷ್ಟೇ ನಮ್ಮಲ್ಲಿ ಏನು ಎಮರ್ಜೆನ್ಸಿ ವಾರ್ಡ್ ಅಂತ ಕಾರ್ಯಕ್ರಮ ನಡೀತಾ ಇದೆ, ಎಮರ್ಜೆನ್ಸಿ ಅಂತ ಯಾರು ಬರ್ತಾ ಇಲ್ಲ ಅಲ್ಲಿ. ಎಮರ್ಜೆನ್ಸಿ ಕೇಸಸ್ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ಜನರಲ್ ಕೇಸಸ್ ಜಾಸ್ತಿ ಬರ್ತಾವೆ. ತಲೆನೋವು, ಮೈಕೆ ನೋವು, ಈ ಥರದ್ದು. ಅದನ್ನ ಸ್ವಲ್ಪ ಸಾಕಷ್ಟು ಕಟ್ ಶಾರ್ಟ್ ಮಾಡಿ RTI ಕೇಸ್ಗಳು, ಪಾಯ್ಸನ್ ಕೇಸ್ಗಳು, ಈಗ ಪಾಯ್ಸನ್ ಕೇಸ್ಗಳು ಅಷ್ಟೇ ಅದು ಜಾಸ್ತಿ ಆಗ್ತದೆ. ಗೊತ್ತಾಯ್ತಾ? ನಾನು ಸಿಂಪಲ್ ಹೇಳ್ಬಿಟ್ಟು ಸರ್, ನಿಮ್ದು ಸಿಸ್ಟಮ್ ಏನೇ ಇರ್ಬಿಡಿ, ಒಂದು 180 ಒಂದು ಅಷ್ಟು ಜನ ಬರ್ತಾರೆ, ಒಂದು 5 ಜನ 3 ಜನ ಬರ್ತಾರೆ. ನಿಮ್ಮ ಟೈಮಿಂಗ್ಸ್ ಇರೋದು 10 ರಿಂದ 4, ಅದರಲ್ಲೂ 1 ಅವರ್ ಲಂಚ್, ಒಂದೊಂದು ಡೇಟ್ ತಗೊಳ್ಳಿ. ನೀವು 4 ಗಂಟೆ ಹೇಳ್ತೀವಿ. ನಮ್ಮ ಆಸ್ಪತ್ರೆಯಲ್ಲಪ್ಪ ನಿಮ್ಮ ಇನ್ಫಾರ್ಮೇಶನ್ ಪ್ರಕಾರ ಕೇಸ್ ಮುಗಿಸ್ಬಿಟ್ಟೆ ನಮ್ಮ ವೈದ್ಯರು ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸರ್ಜನ್ ಡಾಕ್ಟರ್ ಮುರಳೀಧರ್ ಅಂತೇಳಿ, ಅವರು ಯಾವುದೇ OT ಇದ್ರು ಮಧ್ಯಾಹ್ನ ಮೇಲೆ ತಗೊಂಡು ಬೆಳಗ್ಗೆ ಹೊತ್ತು 2 ಗಂಟೆ ಮೇಲೆ ಶುರು ಮಾಡೋದು. 2 ಗಂಟೆ ಮೇಲೆ ಶುರು ಮಾಡಿ 6:30 7:30 ಆಗುತ್ತೆ ಅವ್ರು ಮುಗಿಸೋಷ್ಟೊಳಗೆ. ಇಲ್ಲೂ ಅಷ್ಟೇ ಆಪ್ಷನ್ ಡಾಕ್ಟರ್ ನವೀನ್ ಅಂತ, ಡಾಕ್ಟರ್ ಜ್ಯೋತಿ ಅವರು ಅಂತೇಳಿ ಕೇಸ್ ಪೂರ್ಣ ಮಾಡಿ ಹೋಗೋದು. ಯಾರು ಅರ್ಧಂಬರ್ಧ ನನ್ನ ಟೈಮ್ ಆಯ್ತು ಅಂತ ಯಾರು ಹೋಗಲ್ಲ. ವೈದ್ಯರು ಯಾವ ವೈದ್ಯರು ಹತ್ರ ಹೋಗಲ್ಲ. ನಮ್ಮ ನರ್ಸಿಂಗ್ ಆಫೀಸರ್ ಸ್ಟಾಫ್ ನರ್ಸ್ಗಳು ಅಷ್ಟೇ ಯಾವುದೇ ಕಾರಣಕ್ಕೂ ಅವರು ಶಿಫ್ಟ್ ಮುಗಿತಪ್ಪ ನಾನು ಹೊರಟೆ ಅನ್ನಲ್ಲ. ಈಗ ಲೇಬರ್ ರೂಮ್ ಅಲ್ಲಿ ಡೆಲಿವರಿ ಆಗ್ತಾ ಇರ್ತದೆ, ಆಯ್ತಾ, ನನ್ನ ಟೈಮ್ ಆಯ್ತು ನಾನು ಹೊರಟೆ, ಇನ್ನೊಬ್ರು ಚಾರ್ಜ್ ಕೊಟ್ಟು ಹೋಗಲ್ಲ. ಅವ್ರ ಅದನ್ನ ಕಂಪ್ಲೀಟ್ ಮಾಡೇ ಹೋಗೋದು. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಆಗ್ಬೇಕಾರಪ್ಪ ಮೊದಲನೇ ಗರ್ಭಿಣಿ ಬಂದಾಗ ಕನಿಷ್ಠ 6 ರಿಂದ 8 ಗಂಟೆ ಬೇಕು ಟೈಮ್ ಅವ್ರಿಗೆ ನೋವಿಂದ ಬರಕ್ಕೆ, ಆಯ್ತಾ. ಆ ಕಂಪ್ಲೀಟ್ ಮಾಡೇ ಹೋಗ್ತಾರೆ, ಯಾರು ಅರ್ಧಂಬರ್ಧಕ್ಕೆ ಹೋಗಲ್ಲ. ಇನ್ನೊಂದು ಬಹಳ ಮುಖ್ಯ ಹೇಳ್ತೀನಿ ಕೇಳಿ, ಒಂದು ವೇಳೆ ಏನಾದ್ರು ಸಮಸ್ಯೆ ಕಂಡು ಬಂತ ಆ ಸಿಸ್ಟೇ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾರೆ. ಹೋಗಿ ಮಂಡ್ಯಗೆ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡಿ ಏನೇನು ಬೇಕು ನೋಡ್ಕೊಂಡು ಮಾಡ್ಕೊಡ್ತಾರೆ. ಮಕ್ಕಳ ಮತ್ತು ಮಹಿಳೆ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾರೆ ಸರ್, ನಮ್ಗೆ ಆ ಕಡೆ ಜನರಲ್ ಅಲ್ಲ, ಎರಡು ಒಂದೇ ಕಣೋ, ಇದು ಅಷ್ಟೇ ಅದು ಅಷ್ಟೇನೆ. ಈಗ ಅಲ್ಲಿ 4 ಸರ್ಜನ್ ಇದ್ದಾರೆ. ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ, ಮಕ್ಕಳೆಲ್ಲ ನಿಂತ ಮತ್ತೆ ಅದೇ ತೊಂದರೆ ಇಲ್ಲ. ಮಕ್ಕಳು ಮತ್ತೆ ಗರ್ಭಿಣಿ ಸ್ಥಿತಿ ನೋಡ್ತಾರೆ. ಆ ಕಡೆ ಜನರಲ್ ಇದೆಯಲ್ಲ, ಕಿವಿ ಕಣ್ಣು ಮೂಗುಗಳು ನೋಡಿದ್ರೆ ಅಲ್ಲಿ ಡಾಕ್ಟರ್ಗಳು ಇಂಟಾಗಿ ಕರೆಕ್ಟಾಗ ನೋಡಿ 10 ಹಾಕಿದಿಲ್ಲ 5 ಅವರ್ ನನ್ನ ಪ್ರಕಾರ ಬಿಡು, 10 ರಿಂದ 1 3 ಅವರು, 7 ರಿಂದ 4 2 ಅವರು, 5 ಅವರ್ಲಿ ಸಾರ್ವಜನಿಕ ಬರೋರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸಿಗ್ತಾ ಇಲ್ಲ. ನಾನು ಡಿಪಾರ್ಟ್ಮೆಂಟ್ ಇರಲಿಲ್ಲ, ನನಗೆ 5 ಅವರು ಅದು ಒಳಗಡೆ ಕುಂತ್ಕೊಂಡು ನೋಡ್ಬಿಟ್ರೆ ಆಮೇಲೆ 4 ಮೇಲೆ 10 ಒಳಗಡೆ 1 ಅವರ್ 2 ಅವರ್ ಈಗ ENT ಅವರು ನಮ್ಮಲ್ಲಿ ಬಂದಿದ್ದು ಮಮತಾ ರೀಸೆಂಟ್ ಆಗಿ 3-4 ತಿಂಗಳಾಗಿ ಅವ್ರು ಬಂದ್ಮೇಲಿಂದ ನಿಮಗೆ ಇನ್ನೂ ಗೊತ್ತಿಲ್ಲ ಅನ್ಕೋತೀನಿ, ಮೇಜರ್ ಸರ್ಜರೀಸ್ ಏನೇನಿತ್ತು ಅಂದ್ರೆ ಮೂಗಲ್ಲಿ, ಫಾರ್ ಎಕ್ಸಾಂಪಲ್ ಈ ಮೂಗು ಡೊಂಕ ಅದೆಲ್ಲ ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡುವಂತ ಸರ್ಜರಿಗಳು, ಅಂದ್ರೆ ದೊಡ್ಡ ಹಾಸ್ಪಿಟಲ್ ಅದನ್ನೆಲ್ಲ ಇಶ್ಯೂ ಮಾಡೋದು. ಈಗ ಆ ಆಪರೇಷನ್ ಮಾಡ್ಬೇಕಾದ್ರೆ ಪ್ರಿಪರೇಷನ್ ಎಲ್ಲ ಬೇಕು, ಅಷ್ಟು ಸುಲಭ ಅಲ್ಲ. ನಾಳೆ ಬುಧವಾರಕ್ಕೆ 3 ಕೇಸ್ ಹಾಕೊಂಡ್ರೆ ಅರ್ಥ ಆಯ್ತಪ್ಪ. ಈಗ ಮಾಮೂಲಿ ಬರೀ OPD ನೋಡ್ ಕಳ್ಸೋದಿದೆಯಲ್ಲ ಅದು ಸುಲಭ, ನಾವುಗಳು ಮಾಡ್ತೀವಿ ಅದನ್ನ. ಬಟ್ ಸ್ಪೆಷಾಲಿಟಿ ವರ್ಕ್ ಇದೆಯಲ್ಲ ಅದನ್ನ ಯಾರು ಮಾಡಕ್ಕಾಗಲ್ಲ. ನಾನು ಹೇಳ್ತಾರೆ ಸರ್, ಸಿಂಪಲ್ ಆದ್ರೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜನತೆ ಮತ್ತೆ ಜನರಿಗೆ ಸಿಗ್ಬೇಕಾದ ಸೌಲಭ್ಯಗಳು ಈಸಿಯಾಗಿ ಸಿಗ್ತಾ ಇಲ್ಲ, ಮತ್ತೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಪ್ರೈವೇಟ್ಗಳು ಇಲ್ವೂ. ಇವತ್ತು ನೀವೇ ಹೇಳ್ತಾ ಇದ್ದೀರಾ ತಾಲೂಕು ಹಾಸ್ಪಿಟಲ್ಗೆ ನಿಮ್ಗೆ ಅನುದಾನ ಕೊಡ್ತಾ ಇದೆಯಾ? ಲಾಸ್ಟ್ ಟೈಮ್ ಹೇಳಿದ್ರ ಶಾಸಕರು ಹೇಳ್ತಾ ಇದ್ರೆ ಈ ವಿಷಯದಲ್ಲಿ ನಾನು ಎಷ್ಟೇ ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಶಾಸಕರು ಖಂಡಿತವಾಗ್ಲೂ ಆಸ್ಪತ್ರೆ ವಿಚಾರದಲ್ಲಿ ಸಾರ್ವಜನಿಕ ಅಡಚಣೆ ಆಗ್ತಂತ ರೀತಿಯಲ್ಲಿ ಅನ್ಲಿಮಿಟೆಡ್ ಸಪ್ಲೈ ಡ್ರಗ್ಸ್ ಆಗ್ಬೋದು, ಪರಿಕರಗಳಾಗ್ಬೋದು, ಅದ್ರ ವ್ಯವಸ್ಥೆ ಮಾಡಿದ್ರೆ ಅದೇ ರೀತಿ ನಮ್ಮನ್ನು ನಡೀತಾ ಇದೆ. ಆಯ್ತಾ, ಹಣದ ಕೊರತೆ ಇಲ್ಲ. ಹಾಕಿ 10 ಹಾಕಿ, 10 ರಿಂದ 100 ಹಾಕಿ, 10 ರಿಂದ 100 ಹಾಕಿ. ಇವ್ರ ಕಡೆ ಪೇಷಂಟ್ ಸೇರಿಸಿ 15 ದಿನ ಆಗಿರುತ್ತೆ. ಅಡ್ಮಿಟ್ ಮಾಡಿದ್ರೆ ಏನ್ ಟ್ರೀಟ್ಮೆಂಟ್ ಏನು ನೋಡಿಲ್ಲ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆಪರೇಷನ್ ಅಂತ ಹೇಳಿದ್ರಂತೆ, ಆಪರೇಷನ್ ಕೂಡ ಗರ್ಭಕೋಶ ಆಪರೇಷನ್ ಅರ್ಥ ಆಯ್ತಾ? ಗರ್ಭಕೋಶ ಆಪರೇಷನ್ಗೆ ಬಂದ ತಕ್ಷಣ ಮಾಡೋಕ್ ಆಗಲ್ಲ, 15 ದಿನ ಆಗಿದೆ. ಅಲ್ಲ ಕಣೋ, 1 ತಿಂಗಳು ಆಗುತ್ತೆ. ಏನಕ್ಕೆ ಅಂದ್ರೆ ಅವ್ರಿಗೆ BP ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು, ಅದೆಲ್ಲ ಕಂಟ್ರೋಲ್ ಆಗ್ಬೇಕು. ಬಂದ ತಕ್ಷಣ ಆಪರೇಷನ್ ಮಾಡಕ್ ಆಗಲ್ಲ, ಮಿನಿಮಮ್ 1 ವಾರ ಬೇಕು ವರ್ಕಪ್ ಮಾಡಕ್ಕೆ. ಕೇಸ್ ವರ್ಕ್, ಯಾಕಂದ್ರೆ ಗರ್ಭಕೋಶ ನೋಡಪ್ಪ ಹೆಣ್ಮಕ್ಳಿಗೆ ಜೀವ ಇದ್ದಂಗೆ, ಅರ್ಥ ಆಯ್ತಪ್ಪ. ಅದನ್ನ ಒಂದ್ಸಲ ತೆಗೆದ್ಮೇಲೆ ಅದರದಂತ ಸಮಸ್ಯೆಗಳಿದೆ, ಅದನ್ನ ಅವ್ರಿಗೆ ಎಷ್ಟು ಹೇಳಿ ಗೊತ್ತಿಲ್ಲ. ಬಿಳಿ ರಕ್ತಸ್ರಾವ ಆಯ್ತಾ ಇದೆ, ಬಿಳಿ ಬಟ್ಟೆ ಆಯ್ತಾ ನಂಗೆ ಆಪರೇಷನ್ ಮಾಡ್ತಾರೆ, ಆಪರೇಷನ್ ಅರ್ಥ ಆಯ್ತಾ. ಇಲ್ಲಿ ನಾವು ಯಾರು ಬರ್ತಾರೆ, ಈಗ 3 ಕೇಸ್ ಇದೆ ಗರ್ಭಕೋಶ ಆಪರೇಷನ್, 3 ಕೇಸ್ ಇದೆ. ಒಬ್ರಲ್ಲ 3 ಜನ ಇದ್ದಾರೆ. ಅವ್ರಿಗೆ ಏನ್ ಮಾಡಿದೀವಪ್ಪ, ಕಂಟ್ರೋಲ್ ಆಗಿಲ್ಲ ಅವ್ರಿಗೆ, ಇನ್ನೊಂದು ಸೆಕೆಂಡರಿ ಇನ್ಫೆಕ್ಷನ್ ಇದೆ. ಅದೆಲ್ಲ ಕಂಟ್ರೋಲ್ ಆಗದೆ ನಾವು ಆಪರೇಷನ್ ಮಾಡಕ್ಕಾಗಲ್ಲ. ಅದು ಅವ್ರ ಪಾಪ ಅವ್ರಿಗೆ ಅರ್ಥ ಆಗಲ್ಲ. ನಾವು ಬಂದು ಕಾಯ್ತಾ ಇದೀವಿ, ಆಯ್ತಾ ಇಲ್ಲ ಅಂತಾರೆ. ಬಟ್ ನಮ್ಗೆ ಅದು ಕಂಟ್ರೋಲ್ ಆಗದೆ ನಾವು ಮಾಡಕ್ಕಾಗಲ್ಲ.
ಈಗ ಯಾವುದೇ ಗರ್ಭಕೋಶ ಆಪರೇಷನ್ ಮಾಡ್ಬೇಕಾದ್ರೆ 4 ಜನ ಡಾಕ್ಟರ್ ನೋಡ್ತಾರೆ, ಫಿಸಿಷಿಯನ್, ಸರ್ಜನ್, ಅನಸ್ಥೆಟಿಸ್ಟ್, ಫೈನಲ್ ಆಗಿ ನನ್ನ ಹತ್ರ ಬರ್ತಾರೆ. ಆಯ್ತಾ? ನಾವು ರಿಪೋರ್ಟ್ ಎಲ್ಲ ನೋಡಿ ಅನಲೈಸ್ ಮಾಡಿ ನಾವು ಮುಂದಕ್ಕೆ ಸಿಗ್ನೇಚರ್ ಆಗ್ತದೆ, ಇದನ್ನ ಮಾಡಲ್ಲ. ಈಗ ನೀವು ಅಂದ್ರೆ ಅದು ನಿಮ್ಗೆ ಯಾಕೆ ಅಷ್ಟು ಬಿಡಿಸಿದ್ರೆ ಅಂದ್ರೆ ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೊತೀರಿ. ಪಾಪ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಏನಾಗುತ್ತೆ, ಅಯ್ಯೋ ನಾ ಇಷ್ಟು ಬಂದು ಇಷ್ಟು ದಿವಸ ಆಯ್ತು ನಂಗೆ ಇನ್ನೂ ಮಾಡಿಲ್ಲ ಅಂತದೆ. ಅದರಿಂದ ಅಷ್ಟೇ ನಾವು ಹೇಳೋದು 3 ಕೇಸ್ ನಮ್ಮಲ್ಲೇ ಇದೆ. ಇನ್ನು ಪ್ರೈವೇಟ್ ಆಸ್ಪತ್ರೆ ಟೈಪ್ ತಗೊಳ್ಳೋದು ಸರ್, ಯಾಕೆ ಈ ತರ ಟೈಪ್ ತಗೊಳ್ತಾರೆ ಅಂತ ಯಾವ ಅಲ್ಲ, ಇದೇ ಕೇಸ್ ನಾನು ನಿಮ್ ಜೊತೆ ಕಳಿಸ್ಕೊಡ್ತೀನಿ, ಆಪರೇಷನ್ ಮಾಡ್ಸ್ಕೊಂಡು ಕರ್ಕೊಂಡ್ಬನ್ನಿ, ಇದೇ ಕೇಸ್ ಕಳಿಸ್ಕೊಡ್ತೀನಿ. ನಾನು ಹೇಳ್ತೀನಿ ಕೇಳಪ್ಪ, ಅಲ್ಲ ನಾನು ಅದನ್ನ ಬೇಕಾದ್ರೆ ನೀವು ವರ್ಕಪ್ ಮಾಡಿ ಕೇಳಿಸಿ. ಜೊತೆಗೆ ಗರ್ಭಕೋಶ ಆಪರೇಷನ್ ಮಾಡಕ್ಕೆ ನಾವು ಪ್ರತಿದಿನ ಮಾಡಲ್ಲ, ಪ್ರತಿದಿನ ಮಾಡಲ್ಲ. ಸಿಸೇರಿಯನ್ ಸೆಕ್ಷನ್ ಮಾತ್ರ, ಎಮರ್ಜೆನ್ಸಿ ಸೆಕ್ಷನ್ ಮಾತ್ರ ನಾವು ಪ್ರತಿದಿನ ಅವಕಾಶ ಕೊಟ್ಟಿರೋದು. ಗರ್ಭಕೋಶ ಆಪರೇಷನ್ ವಾರದಲ್ಲಿ 2 ದಿನ ಟೈಮ್ ಕೊಟ್ಟಿದ್ದೀವಿ, 2 ದಿನ ಮಾತ್ರ ಆಪರೇಷನ್ ಮಾಡೋದು. ಅರ್ಥ ಆಯ್ತಾ? ಈಗ ಒಂದು ವೇಳೆ ಶುಕ್ರವಾರ ಮಿಸ್ ಆಯ್ತಾ, ಅದು ನೆಕ್ಸ್ಟ್ ವೀಕ್ ಹೋಗ್ತಾರೆ. ಯಾಕಂದ್ರೆ ನಾವು ಏನಾದ್ರು ಆಪರೇಷನ್ ಅಂತ ಕೊಟ್ಬಿಟ್ಟು ಪ್ರತಿದಿನ ಆಪರೇಷನ್ ಮಾಡ್ತಾ ಇರ್ತೀವಿ, ಅದಾಗಬಾರ್ದು. ಈಗ ಅವ್ರಿಗೆ ಮಾಹಿತಿ ಇಲ್ಲ, ಈಗ ಅವ್ರಿಗೆ ನಾವು ಮಾಹಿತಿ ಕೊಡ್ಬೇಕು ಅಂದ್ರೆ ಎಷ್ಟು ಡಾಕ್ಟರ್ ಇರ್ತಾರಪ್ಪ, ಡಾಕ್ಟರ್ ಇರ್ತಾರೆ, ಅವ್ರು ಕೇಳೋರಿಗೆ ನಮ್ಗೆ ಅಲ್ಲ ಡಾಕ್ಟರ್ ಹೇಳಿರ್ತಾರೆ. ಈಗ ಏನಾಗುತ್ತೆ, ಯಾರೋ ಅಧಿಕಾರಿಗಳು ಬಂದು ಅಥವಾ ನಿಮ್ಮಂತವ್ರು 4 ಜನ ಬಂದ್ರು ಅಂದಾಗ ಉತ್ಸಾಹದಲ್ಲಿ ಹೇಳೋ ಇದ್ದೇ ಇರ್ತದೆ. ಅರ್ಥ ಆಯ್ತಾ? ಓ ಇಲ್ಲ ನಾವು ತೋಡ್ಕೋಬೇಕು, ಹೇಳ್ಕೋಬೇಕು, ವಿಡಿಯೋದಲ್ಲಿ ಬರ್ಲಿ, ಟಿವಿಲಿ ಬರ್ಲಿ ಅಂತ. ಅದಲ್ಲ. ಈಗ ಡಾಕ್ಟರ್ ಬೇಕಾದ್ರೆ ಡಾಕ್ಟರ್ ನವೀನ್ ಅಂತ ಇರ್ತಾರೆ, ಈಗ ನೀವು ಹೋದಾಗ ಅವರೇ ಇದ್ದಿರಲಿ. ಇವತ್ತು ಅಷ್ಟೇ ಅವ್ರ ತಂದೆ ಅವರ ದೊಡ್ಡಪ್ಪನಿಗೆ ಸೀರಿಯಸ್ ಆಗಿ ICU ಅಡ್ಮಿಷನ್ ಮಾಡೋರು, ಆದ್ರೂ ಸಹ ಬಂದು ಡ್ಯೂಟಿ ಮಾಡ್ಬಿಟ್ಟು ಈಗ ಹೋಗ್ತಾವ. ಬರ್ತಾಯ್ತಾ? ಆ ಬದ್ಧತೆ ನಮ್ಮ ಡಾಕ್ಟರ್ ಹತ್ರ ಇದೆ. ಡಾಕ್ಟರ್ ಆಗ್ಬೋದು, ಇವನ್ ಸ್ಟಾಫ್ಸ್ಗಳ ಹತ್ರ ಆಗ್ಬೋದು. ನಮ್ಮ ಆಸ್ಪತ್ರೆ ವಿಚಾರದಲ್ಲಿ ಖಂಡಿತವಾಗ್ಲೂ ಎದೆ ಮುಟ್ಟಿ ಹೇಳ್ಕೊತೀವಿ, ನಾವು ಧೈರ್ಯವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಬಟ್ ನೀವು ಹೇಳೋದ್ರಲ್ಲಿ ಸ್ವಲ್ಪ ಪರ್ಸೆಂಟ್ ವೇರಿಯೇಷನ್ಸ್ ಇರ್ಬೋದು, ಅದನ್ನ ಸರಿಪಡಿಸೋಕೆ ಏನೇನ್ ಬೇಕು ಕ್ರಮಗಳು ಆಗ್ತಾ ಇದೆ, ಮಾಡ್ತಾ ಇದೆ. ಈಗ ನೀವು ತೋರಿಸಿದ್ರಿ ಈ ತರ ಇದೆ ಸರ್ ಅಂತ, ಖಂಡಿತ ಇಮಿಡಿಯೇಟ್ ರೆಡಿ ಮಾಡಿಸ್ತೀವಿ, ಅಲ್ಲಿಗೆ ನಿಲ್ಸಲ್ಲ. ಅಲ್ಲಿ ಅಮ್ಮ ಇದಾರಲ್ಲ, ಅದೇ ಕಣ್ಣು ಟೆಸ್ಟ್ ಮಾಡ್ತಾರಲ್ಲ, ಅವ್ರು ಬಂದವ್ರಿಗೆ ರೆಸ್ಪಾನ್ಸ್ ಇಲ್ಲ ಸರ್ ಸರಿಯಾಗಿ. ಇನ್ನೂ ಕಾಲಂಟೆ ಇದೆ. ಆಮೇಲೆ ಬಂದವರೆಲ್ಲ ಒಂಥರ ಏಕವಚನದಲ್ಲಿ ಬೈಕ್ ಕಳ್ಸೋದು. ನಾವು ಸುಮಾರು ತಿನ್ಕೊಂಡು ನೋಡಿದ್ವಿ, ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ವಿ ಸರ್. ಅಲ್ಲ ನೀವು ವಿಡಿಯೋ ಮಾಡಿದಂತಲ್ಲಮ್ಮ, ನನಗೆ ಒಂದು ರೇಟಿಂಗ್ ಅಲ್ಲಿ ಬೇಕು, ವಿಡಿಯೋ ಕಾಪಿ ಕೊಡಿ, ಒಂದು ರೇಟಿಂಗ್ ಅಲ್ಲಿ ಕೊಡಿ. ಅರ್ಥ ಆಯ್ತಾ? ಯಾಕಂದ್ರೆ ಏನಾಗುತ್ತೆ, ನಾವು ಎಲ್ಲಾ ಈಗ ನೋಡಿ ಕೂತ್ಕೊಂಡು ಮಾಡ್ತಾ ಇದ್ರಲ್ಲ, ಇವರು ಬೆಳಿಗ್ಗೆ 10 ಕೂತ್ಕೊಂಡಿದ್ವಿ, 10 ಒಂದೇ ಸಮ ಕೆಲಸ ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ಇವತ್ತು ಒಂದು ಔಷಧಿ ಮಿಸ್ ಆದ್ರೂ ನಾಳೆ ದಿನ ಪಬ್ಲಿಕ್ ಇನ್ನು ಅದು ಒಂದು ಲೆಟರ್ ನಾಳೆ ರೆಡಿ ಮಾಡ್ಕೊಡ್ತೀನಿ. ಈಗ ಬರ್ಕೊಡ್ಪ. ಈಗ ನಾವು ಅವ್ರಿಗೆ ಇಮಿಡಿಯೇಟ್ ಆಗಿ ಅದು ಸಂಬಂಧಪಟ್ಟಂಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀವಿ. ನಮ್ಗೊಂದು ರೆಫರೆನ್ಸ್ ಬೇಕು, ಜೊತೆಗೆ ಅವ್ರೇನು ಅವರು ಒಂದು ಹೇಳಿಕೆ ತಗೊಳ್ಳೋಣ. ಅವ್ರ ಪಾಪ ಅವ್ರ ಹೊಟ್ಟೆ ಹಾಕಿ ಹೊಡಿತೀವಿ. ಮೆಡಿಸನ್ ಅಷ್ಟೇನೆ, ಒಂದು ಸಣ್ಣ ಪುಟ್ಟ ಈಗ ಮತ್ತೊಂದು ಮದುವು ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಬರ್ದಿರೋಷ್ಟು ಕೊಡಲ್ಲ, ಕಡಿಮೆ ಕೊಡ್ತಾರೆ ಅನ್ನೋ ಒಂದು ಆರೋಪ. ಹೇಳ್ತೀನಿ ಕೇಳಿ. ನೋಡಿ, ಡಾಕ್ಟರ್ಸ್ ಬರೆಯೋದಕ್ಕೆ ನಾವು ಎಲ್ಲಾ ಡಾಕ್ಟರ್ಸ್ ಇದೇ ತರ ಮೀಟಿಂಗ್ ಮಾಡಿ ಅವ್ರಿಗೆ ಹೇಳಿದೀವಿ. ಪ್ರಿಸ್ಕ್ರಿಪ್ಷನ್ ಕೊಡ್ಬೇಕಾದ್ರೆ ನಮ್ ಜನರು ಬುದ್ಧಿವಂತರು, ಒಬ್ಬಡಿ ಚೀಟಿ ತಗೋಬಿಟ್ಟು 3 ಜನ ಡಾಕ್ಟರ್ ತೋರಿಸ್ಕೊಳ್ತಾರೆ. ಫಾರ್ಮಸಿಸ್ಟ್ಗಳು ಇಲ್ಲೇ ಕೂತವ್ರೆ, ಚೀಟಿ ಕೊಟ್ಬಿಟ್ಟು ನಿಮಗೆ ಒಂದು ಮಾತ್ರೆ ತೋರಿಸ್ತೀನಿ, ಒಂದು ಮಾತ್ರೆ ತೋರಿಸ್ತೀನಿ, ನೋಡಕ್ಕೆ ಒಂದೇ ತರ ಕಾಣಿಸ್ತದೆ. ಜರುದ್ ಮಾತ್ರೆ, ಶುಗರ್ ಮಾತ್ರೆ 2 ಒಂದೇ ತರ ಕಾಣಿಸ್ತದೆ. ಒಬ್ರು ಯಾರು ಅಂತ ಬೇಡಪ್ಪ, ಮಳವಳ್ಳಿಯವರೇ ಪಾಪ ಅಯ್ಯಮ್ಮ, ಹೆಚ್ಚು ಕಮ್ಮಿ 300 ಮಾತ್ರೆ ತಗೊಂಡು ಹೋಗಿದ್ದಾರೆ. ಬರೋದು ಬರ್ಸ್ಕೊಳ್ಳೋದು, ತಗೊಂಡೋದು, ಬರೋದು ಬರ್ಸ್ಕೊಳ್ಳೋದು. ಅಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ಒಂದೊಂದು 10 ರೂಪಾಯಿ ಕೊಡ್ತಾರೆ, ಹೊಸ ಚೀಟಿ ತಗೊಂತಾರೆ, ಬರ್ಸ್ಕೊಳ್ಳೋದು. ಅದಕ್ಕೆ ಏನ್ ಮಾಡಿದೀವಿ, ಶುಗರ್ ಪೇಷಂಟ್ಸ್, BP ಪೇಷಂಟ್, ಸೈಕೋಟಿಕ್, ಮನೋ ಸಂಬಂಧಪಟ್ಟವರು, ಇವರಿಗೆ 1 ತಿಂಗಳು ಔಷಧಿ ಕೊಡ್ತಾರೆ. ಗರ್ಭಿಣಿಯರಿಗೆ ಏನೋ ಕ್ಯಾಲ್ಸಿಯಂ ಮಾತ್ರೆ, ಐರನ್ ಮಾತ್ರೆ 1 ತಿಂಗಳು ಪೂರ್ತಿ ಮಾತ್ರೆ ಕೊಡ್ತಾರೆ. ಗರ್ಭಿಣಿಯರಿಗೆ ಅವ್ರಿಗೆ ಸಂಬಂಧಪಟ್ಟದ್ದು 2 ತರ ಅದೆಲ್ಲ 1 ತಿಂಗಳು ಕೊಡ್ತೀವಿ. ಈ ನೋವಿನ ಮಾತ್ರೆನ 3 ದಿನಕ್ಕೆ ಮಾತ್ರ ಕೊಡುವಂಥದ್ದು. ಯಾಕೆಂದ್ರೆ ನಮ್ಮಲ್ಲಿ ಡಯಾಲಿಸಿಸ್ ನಡೀತಾ ಇದೆ, ನೋಡಿರ್ಬೋದು. ಡಯಾಲಿಸಿಸ್ 89% ಮಳವಳ್ಳಿ ತಾಲೂಕಿನಲ್ಲಿ ಇರೋದು. ಅರ್ಥ ಆಯ್ತಾ? ಅವ್ರಿಗೆ ಏನು ಇವತ್ತು ನಾನು ನೋವು ಕಮ್ಮಿ ಆಗ್ಬೇಕು ಅಷ್ಟೇ, ನಾಳೆ ಯೋಚನೆ ಮಾಡಲ್ಲ.
ಅದನ್ನ ಸೀಮಿತ ಮಾಡಿ. ಈಗ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಏನಕ್ಕೆ ಅಂದ್ರೆ ಅವರು ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಸರ್ ನಮ್ಗೆ ಬೇಕೇ ಬೇಕು ಸರ್, ಬೇಕೇ ಬೇಕು ಅಂತ. ಸೊ ಅಲ್ಲಿ ಈಗ ಸುನೀಲ್ ಡಾಕ್ಟರ್ ಫಾರ್ ಎಕ್ಸಾಂಪಲ್, ಮೂಳೆ ಡಾಕ್ಟರ್ 150-200 ಜನ ನಿಂತ್ಕೋತಾರೆ ಪೇಷಂಟ್ಸ್, ಪ್ರಿಸ್ಕ್ರಿಪ್ಷನ್ ಕೊಟ್ಟು ಕೊಟ್ಟು ಕೂಡ ಕಳ್ಸಿಕೊಡ್ತಾರೆ. ಅಷ್ಟು ಮಾತ್ರ ಅವಶ್ಯಕತೆ. ನಾವು ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅಷ್ಟು, 3 ದಿನಕ್ಕೆ ತಗೊಳ್ಳಿ, ಕಡಿಮೆ ಆಗಿಲ್ವಾ ಬಂದು ತೋರಿಸ್ತೀವಿ. ಅರ್ಥ ಆಯ್ತಾ? ಇನ್ನೇನು ಯಾವ ಬೇರೆ ಉದ್ದೇಶ ಅಲ್ಲ. ನಾವು ಹೇಳ್ತೇವೆ ಸರ್, ಡಾಕ್ಟರ್ ಬರ್ಕೊಡ್ತಾರೆ, ಅದ್ರಲ್ಲಿ 50% ಅವ್ರು ಕೊಡ್ತಾರೆ. ಅದನ್ನ ಇನ್ಸ್ಟ್ರಕ್ಷನ್ ನಾವೇ ಕೊಟ್ಟಿದ್ದೀವಿ, ಡಾಕ್ಟರ್ಗೆ ಕೊಡ್ಬೋದು, ಅವ್ರಿಗೂ ಹೇಳಿದ್ದೀವಿ, ಅವ್ರ ಡಾಕ್ಟರ್ಸ್ಗೂ ಹೇಳಿದ್ದೀವಿ, ಡಾಕ್ಟರ್ ಬರ್ಕೊಟ್ಟು ನೀವು ಕೊಡಲ್ಲ ಅಂತ ಎಲ್ಲಾ ಡಾಕ್ಟರ್ಸ್ಗೂ ಹೇಳಿದ್ದೀವಿ. ಅರ್ಥ ಆಯ್ತಾ? ಸೀಮಿತ ಮಾಡಿದ್ವಿ. ಈಗ 4 ಮನೋತಜ್ಞ, ಇದು ಸೈಕ್ಯಾಟ್ರಿಕ್, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಅವ್ರ ಬಂದು ಪೂರ್ತಿ ಇರ್ತದೆ. ಅದೂ ಅಷ್ಟೇನೆ ಮಳವಳ್ಳಿ ಪಟ್ಟಣ ಪ್ಲಸ್ ಸರೌಂಡಿಂಗ್ ಮುಗಿದ್ರಾಗೆ ಎಲ್ಲ. ಡಾಕ್ಟರ್ ಏನ್ ಮಾಡ್ಕೊಡ್ತಾರೆ ಅದನ್ನ ಕೊಡಕ್ಕೆ ಹೇಳಿ, ಡಾಕ್ಟರ್ ನೀವು ಏನ್ ಹೇಳ್ಬೇಕು ಹೇಳ್ಕೊಳ್ಳಿ. ಅಲ್ಲ ಡಾಕ್ಟರ್ಗೆ ಅಲ್ಲ, ಈಗ ಡಾಕ್ಟರ್ಗೆ ಏನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಪ್ಪ ಅದನ್ನೇ ಕೊಡಿಸ್ತೀನಿ ಮುಂದಕ್ಕೆ. ಅಲ್ಲಿ ಕೆಲಸ ಮಾಡಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡಿ, ಪ್ರಿಸ್ಕ್ರಿಪ್ಷನ್ ಯಾವ್ದು ಇರ್ತದೆ ಅದೇ ತಿಟ್ಕೊಳ್ಳಿ, ನಾನೇ ಬಂದ್ ಮಾತಾಡ ಅಷ್ಟು ಡಾಕ್ಟರ್. ಯಾಕಂದ್ರೆ ಅಲ್ಲಲ್ಲ, ಈಗ ಡಾಕ್ಟರ್ ಆಗ ಹೇಳೋಷ್ಟು ಹೇಳಿದೀವಪ್ಪ, ಪಬ್ಲಿಕ್ ಪಗಾರ ಬಂದ್ರೆ ಏನಂತ ದೇವ್ರ ವರ ಕೊಟ್ಟರು ಪೂಜೆ ವರ ಕೊಡಲ್ಲ ಅಂತ. ನೀವ್ ಪಬ್ಲಿಕ್ ನಾನು ಅಜ್ಜಿದೇವ್ ನೋಡಿದೀನಿ, ನಮ್ಮ ಅಜ್ಜಿ ನೋಡಿದೀನಿ, ಜಾಸ್ತಿ ಮಾತ್ರೆ ಕೊಟ್ಟರೆ ಖುಷಿ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿಗೆ ಗೊತ್ತಿಲ್ಲ ಕಿಡ್ನಿ ಲಿವರ್ ಹೋಯ್ತೈತೆ ಅಂತಪ್ಪ, ಅವ್ರು ಗೊತ್ತಾಗಲ್ಲ. ಮಿತಿ ಮೀರಿ ಕೊಡಕಲ್ಲ, ಎಷ್ಟಿದೆ ಅಷ್ಟೇನೆ. ಜನ ತುಂಬಾ ಕೇಳ್ತಾರೆ ಕಣಪ್ಪ, ವಯಸ್ಸಾದ್ರೆ ಅಲ್ಲ ಇನ್ನೊಂದು ಏನಿದೆ ಅಲ್ಲ, ಒಂದು ಓಪನ್ ಚೀಟಿ ಇಟ್ಕೊಂಡು ಬರ್ಸ್ಕೊತಾರೆ. ಮಿನಿಮಮ್ 1 ತಿಂಗಳವರೆಗೆ ಕೊಡ್ತಾರ. ಕೊಡ್ತಾರೆ. ಅದೇ ಇದ್ರಲ್ಲಿ ಅದ್ರ ಮೇಲೆ ಕೊಡೋದು ನಿಮ್ದು ಓಪಿ ಚೀಟಿ ಕೊಡ್ತಿರಲ್ಲ, ಅಲ್ಲೂ ಬರ್ಬೇಕು ಈ ಮಾತ್ರ ಕೊಡ್ಕೊಡಿ. ಅಲ್ಲ ಈಗ ನೀವು ಇನ್ನೊಂದು ತಿಂಗಳು ನೋಡಿ, ಚೇಂಜ್ ಆಗ್ಬಿಡುತ್ತೆ ಬಿಡಿ, ಎಲ್ಲ ಪೂರ್ತಿ ಚೇಂಜ್ ಆಗುತ್ತೆ. ನಾವು ಅದನ್ನೇ ಎಲ್ರಿಗೂ ಫ್ರೀ ಆಗ್ಬೇಕು, ಏನ್ ಮಾಡ್ತಾ ಇದೀವಿ ಅಂತ ಅರ್ಥ ಸಿಸ್ಟಮ್ ಅಲ್ಲಿ ಆಗ್ಬಿಡುತ್ತೆ ಎಲ್ಲ. ಎಲ್ಲ ಬಂದು ಈ ಹಾಸ್ಪಿಟಲ್ ಅಂತ ಆಗ್ತದೆ. ಡಾಕ್ಟರ್ ಅಲ್ಲೇ ಟೈಪ್ ಮಾಡ್ಬೇಕು, ಸಿಸ್ಟಮ್ ಅಲ್ಲಿ ಟೈಪ್ ಮಾಡ್ಬೇಕು. ಡಾಕ್ಟ್ರು ಚೀಟಿ ಬರೆಯಂಗಿಲ್ಲ, ಆಯ್ತಾ? ಜನರು ಅಷ್ಟೇ ಚೀಟಿ ಇಟ್ಕೊಂಡು ನೋಡೋಂಗಿಲ್ಲ, ಸಿಸ್ಟಮ್ ಅಲ್ಲಿ ಇರ್ತದೆ. ಆ ಕೌಂಟರ್ ರೂಮ್ ಹೋಗ್ಬೇಕು, ಅಲ್ಲೇ ಇಸ್ಕೋಬೇಕು, ಫುಲ್ ಪೇಪರ್ಲೆಸ್ ಆಗುತ್ತೆ. ಗೊತ್ತಾಯ್ತಾ? ಎಲ್ಲೂ ಸಹ ಬರಲ್ಲ, ಅದಕ್ಕೆ ಇನ್ನೊಂದು ತಿಂಗಳು ಟೈಮ್ ಬೇಕು. ಅಷ್ಟೊಳಗೆ ಅದು ರೆಡಿ ಆಗುತ್ತೆ, ಈ ಹಾಸ್ಪಿಟಲ್ ಅಂತ ಆಗುತ್ತೆ. ಲ್ಯಾಬ್ ರಿಪೋರ್ಟ್ ಆಗಿರ್ಬೋದು, ಎಕ್ಸ್ರೇ ರಿಪೋರ್ಟ್ ಆಗಿರ್ಬೋದು, ಏನು ನೀವು ಕಾರ್ಪೊರೇಟ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ನೋಡ್ತಾ ಇದ್ರಿ, ಅಂದ್ರೆ ಮಾಮೂಲಿ ಚಿಕ್ಕ ಹಾಸ್ಪಿಟಲ್ ಅಲ್ಲ, ಮೇಜರ್ ದೊಡ್ಡ ಹಾಸ್ಪಿಟಲ್, ಅದೇ ರೀತಿ ಮಾಡಕ್ ಹೊರಟಿದ್ದೀವಿ. ಈ ಹಾಸ್ಪಿಟಲ್ ಎಲ್ಲಾ ಡಾಕ್ಟರ್ಸ್ ಒಂದೊಂದು ಸಿಸ್ಟಮ್ ಇರ್ತದೆ, ಸಿಸ್ಟಮ್ ಅಲ್ಲಿ ಟೈಪ್ ಮಾಡ್ತಾರೆ, ಕೊಟ್ಬಿಟ್ಟು ಕೊನೆಗೆ ಏನಾದ್ರೂ ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತೆ ಅಲ್ಲಿ ಬೆಡ್ ರಿಪೋರ್ಟ್ ಸರ್ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಅದು ಕಳಿಸ್ತಾರೆ. ಸಪೋಸ್ ಏನಾದ್ರೂ ಮಿಸ್ಯೂಸ್ ಬೇರೆ ರೀತಿ ಆದ್ರೆ ಏನಾಗಲ್ಲ, ಅದನ್ನ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಏನಾಗುತ್ತೆ ಅದನ್ನ ಒಂದು ವಿಭಿನ್ನವಾಗಿ ಮಾಡೋದು ನಮ್ಮಲ್ಲೇ. ಏನಕ್ಕೆ ಅಂದ್ರೆ ನೋಡಿ, ಈಗ ಒಬ್ರು ಒಂದು ಸ್ಯಾಂಪಲ್ 9:30 ಕೊಡ್ತಾರೆ, ಒಂದು ಸ್ಯಾಂಪಲ್ ಮೇಲೆ ಕೊಡ್ಬೋದು, ಅದಕ್ಕೊಬ್ರು ಡಿ ಗ್ರೂಪ್ ಬೇಕು. ಗೊತ್ತಾಯ್ತಾ? ಪುನಃ 10:00 ಇನ್ನೊಬ್ರು ಬರ್ತಾರೆ, ಈ ತರ ಹೋಗ್ತಾ ಇರ್ತದೆ. ನಾವೇನ್ ಮಾಡ್ತೀವಿ, ಅಲ್ಲಿ ಸೆಲೆಕ್ಟ್ ಮಾಡೋದನ್ನ ಲಿಫ್ಟ್ ಮಾಡೇ ಮಾಡ್ತೀವಿ. ಲಿಫ್ಟ್ ಮಾಡಿದ ಅಲ್ಲಿಗೆ ಈಗ ಒಂದು ಲಿಫ್ಟ್ ಬರ್ತದೆ. ಈಗ ಅಲ್ಲಿ ಏನು ತೂತ್ ಮಾಡಿ ಹಾಕಿದೀವಿ, ಕರೆಕ್ಟ್ ಆಗಿದೆ ಸೈಜ್ಗೆ, ಎಲ್ಲೂ ಅಲರ್ಟ್ ಬೆಳಕ್ ಸಾಧ್ಯ ಇಲ್ಲ. ಜೊತೆಗೆ ಅದೇನ್ ಕಂಟೈನರ್ಸ್ ಇದೆ, ಪ್ಲಾಸ್ಟಿಕ್ ಕಂಟೈನರ್ಸ್, ಅದು ಹೊಡೆದಲ್ಲ, ಗ್ಲಾಸ್ ಅಲ್ಲ. ಆಯ್ತಾ? ಯಾಕಂದ್ರೆ ನಮ್ಗೆ ಏನಾಗುತ್ತೆ, ಒಬ್ರು ಗ್ರೂಪ್ ಡಿ ಸೇವ್ ಆಗ್ತಾನೆ, ಜೊತೆಗೆ ಸ್ಯಾಂಪಲ್ಗಳು ಆರಾಮಾಗಿ ಟೆಸ್ಟಿಂಗ್ ಏನಾದ್ರೆ, ಈಗ ಟೆಸ್ಟ್ ಮಾಡೋರ್ಗು ನಿಮ್ಗೂ ಸಂಬಂಧ ಇಲ್ಲ, ಜನಗಳು ಯಾರು ರಕ್ತ ಅವ್ರಿಗೆ ಸಂಬಂಧ ಇಲ್ಲ. ಮೊದಲೆಲ್ಲ ಏನ್ ಮಾಡ್ತಾ ಇದ್ವಿ, ರಕ್ತ ತಗೋ ಅಲ್ಲೇ ಟೆಸ್ಟ್ ಮಾಡುವ. ಈಗ ಟೆಸ್ಟ್ ಮಾಡೋರು ನಿಮ್ದೇ ಒಂದು ಕೆಲಸ ಮಾಡ್ತಾರೆ, ರಿಪೋರ್ಟ್ ನ ಅಕ್ಯುರೇಟ್ ಆಗಿದೆ. ನಾವು ಆ ರಿಪೋರ್ಟ್ ಅಷ್ಟೇ ಕ್ರಾಸ್ ಚೆಕ್ ಮಾಡ್ತಾ ಇರ್ತೀವಿ, ಬೇರೆ ಲ್ಯಾಬ್ ಕಳಿಸಿ ಅದೇ ಸ್ಯಾಂಪಲ್ ಬೇರೆ ಲ್ಯಾಬ್ ಕಳಿಸಿ ಕ್ರಾಸ್ ಚೆಕ್ ಮಾಡ್ತಾರೆ, ನಿಖರವಾಗಿ ಬರ್ತಾ ಇದೆಯೇನು ಅಂತ. ನೀವು ಇದನ್ನ ಬರ್ಕೊಡುವ. ಆಯ್ತು, ಎಷ್ಟಾಯ್ತು? ಅಷ್ಟೇನಾ? ಸರ್ ನೋಡ್ಬೇಡಕ್ಕಲ್ಲ ಸರ್. ಸರ್ ಎನಾಕ್ಸಿಫೈರಿಂಗ್ ಜೊತೆ ಇದೆಯಲ್ಲ, ಸುನಿಲ್ ಸರ್ ವಾನ್ ಟು ದೆಮ್ ಗ್ಯಾಸ್ ಅವ್ರಿಗೆ ವಾನ್ ಕೊಡಕ್ಕೆ ಪಬ್ಲಿಕ್ ಕಡೆ ರಿಕ್ವೆಸ್ಟ್ ಖಾಸಗಿ ಹೋದ್ರೆ ನಾವು ಗೌರ್ಮೆಂಟ್ ಬಂದು ಒಳ್ಳೆ ಚಿಕಿತ್ಸೆ ಆಗಬಹುದು, ಹೆಚ್ಚಿನ ರೀತಿಯಲ್ಲಿ ಎಲ್ಲ ಪಬ್ಲಿಕ್ ಇದನ್ನ ವೈದ್ಯಕೀಯ ಗೌರ್ಮೆಂಟ್ ಆಸ್ಪತ್ರೆ ಬಳಸ್ಕೋಬೇಕು ಅನ್ನೋದು ನನ್ಗೆ ಗೊತ್ತಬೇಕು. ಅದಕ್ಕೋಸ್ಕರ ನೀವು ಪ್ರಾಮಾಣಿಕತೆ ಕೆಲಸ ಮಾಡಿ. ಆ ನಿಟ್ಟಿನಲ್ಲಿ ಎರಡನೇ ಮಾತಿಲ್ಲ. ಆ ಮಾತು ಪ್ರಾಮಾಣಿಕ ವಿಚಾರದಲ್ಲಿ ವೈದ್ಯರು ಆಗ್ಲಿ, ನಮ್ಮ ಸಿಬ್ಬಂದಿಗಳಾಗ್ಬೋದು. ಈಗ ಒಂದು ಫೈಪ್, ಈಗ ನೀವೇನ್ ಪಾಯಿಂಟ್ ಔಟ್ ಮಾಡಿದ್ರಿ, ಆಯ್ತಾ, ಅದು ಎಲ್ಲಿ ಏನಾಗಿದೆ ಅಂತ ಸರಿಪಡಿಸಿ. ಗೊತ್ತಾಯ್ತಾ? ತಪ್ಪನ್ನ ಖಂಡಿತವಾಗ್ಲೂ ಶಿಕ್ಷೆ ಆಗತ್ತೆ, ಸರಿಪಡಿಸ್ಕೊಳ್ಳೋಣ.
ಬಟ್ ಈಗ ಏನು ಕೆಲಸ ಮಾಡ್ತಾರೆ ನಮ್ಮ ಟೀಮು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ಎರಡನೇ ಮಾತಿಲ್ಲಪ್ಪ. RTIಗಳ ಕೇಸ್ ಆಗ್ಬೋದು, ಏನೋ ಆಕ್ಸಿಡೆಂಟ್ ಆಯ್ತು, ಒಂದು ಫೋನ್ ಕೊಟ್ರೆ ಇಲ್ಲೇ ಎಲ್ಲ ಇರ್ತದೆ, ಒಳ್ಳೊಳ್ಳೆ ಇರ್ತದೆ ಸುಮಾರು ಜನ. ಇಮಿಡಿಯೇಟ್ ಆಗಿ ಎಲ್ಲ ರಶ್ ನನ್ನ ಡ್ಯೂಟಿ ಅಲ್ಲಪ್ಪ, ನಂದಲ್ಲ, ಆತರ ಯಾರು ಇಲ್ಲ. ಸ್ಟಾಫ್ ನರ್ಸ್ಗಳು 24/7 ಆಯ್ತಾ, ಇಲ್ಲೇ ಕ್ವಾರ್ಟರ್ಸ್ ಇದ್ರೆ ಡಾಕ್ಟರ್ಸ್ ಇಲ್ಲೇ ಕ್ವಾರ್ಟರ್ಸ್ ಇಲ್ಲ. ನೀವು ಹೇಳ್ತಾ ಇದ್ರೆ ಆದ್ರೆ ನಮಗೆ ಪಬ್ಲಿಕ್ ರೆಸ್ಪಾನ್ಸ್ ಅಲ್ಲಿ ನಾವು ನೋಡೋದಾಗಲೇ ಅಷ್ಟಿಲ್ಲ. ಈಗ ಏನಾಗುತ್ತೆ, ಈಗ ನೀವು ತಲೆನೋವು ನಿಮ್ದು ನೋವು ಅಂತ ಏನು ಬರ್ತಿರಲ್ವಾ, ನಿಮ್ಗೆ ಎಮರ್ಜೆನ್ಸಿ ಇರ್ತದೆ. ಅವತ್ತು ಕ್ಯಾಶುಯಾಲಿಟಿ ನಾನೇ ಗಲಾಟೆ ಮಾಡಿದ್ದೀನಿ ಪಬ್ಲಿಕ್ಸ್ ಮೇಲೆ. ಒಬ್ರ ಹೆಡ್ ಇಂಜುರಿ ಆಗಿ ಒಳಗಡೆ ನಾವು ಶಿಫ್ಟ್ ಮಾಡಿ ನೋಡ್ತಾ ಇದೀವಿ, ಅವ್ರಿಗೆ ಅದು ಬೇಡ, ಇವ್ನು ಫಸ್ಟ್ ಆಗ್ಬೇಕು. ಇವನಿಗೇನು ಮೈಕೆ ನೋವು, ಯಾವಾಗಿಂದ 3 ದಿವಸದ ಮೈಕೆ ನೋವು. ಅವ್ರಿಗೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಬರಲ್ಲಪ್ಪ, ಯಾವ್ದು ಎಮರ್ಜೆನ್ಸಿ ಯಾವ್ದು ಅಂತ. ಅದನ್ನ ಮಾಡೋರು ವೈದ್ಯರು, ಗೊತ್ತಾಯ್ತಾ. ಅವ್ರಿಗೆ ಈಗ ಒಂದು ಸೆಕ್ಯೂರಿಟಿನೂ ಹಾಕಿದೀವಿ, ಹಾಸ್ಪಿಟಲ್ ಸೆಕ್ಯೂರಿಟಿ ಇದೆ. ಏನಕ್ಕೆ? ಇದೇ ಉದ್ದೇಶ. ಸರ್ ನಿಮ್ಮಲ್ಲಿ ಎಲ್ಲ ಇದೆ ನನಗೆ ಗೊತ್ತಿದೆ. ಒಂದ್ ಸ್ವಲ್ಪ ಫಾಸ್ಟ್ ಆಗ್ಬೇಕಾಗ್ತದೆ, ಸ್ವಲ್ಪ ಫಾಸ್ಟ್ ಆಗಬೇಕು, ಸ್ಪೀಡ್ ಆಗ್ತಾ ಇಲ್ಲ. ಜನ ಔಷಧಿ ಇಲ್ಲ ಔಷಧಿ ಟ್ರೀಟ್ಮೆಂಟ್ ನೋಡಪ್ಪ. ನೋಡಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಫಾಸ್ಟ್ ಅಂತಲ್ಲ, ಇದೇ ಪ್ರೈವೇಟ್ ಹೋದಾಗ ಗಂಟೆ ಕೂತ್ಕೊಳ್ತೀವಿ. ಈಗ ನಾನೇ ಮಾಸ್ಟರ್ ಚೆಕ್ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಹೋಗಿದೆ, ನಾರಾಯಣ ಆಸ್ಪತ್ರೆ, ಬೆಳಿಗ್ಗೆ 8:15 ಹೋದವನು 3:45 ರಿಪೋರ್ಟ್ ಹ್ಯಾಂಡ್ ಓವರ್ ಮಾಡಿದೆ. ಅರ್ಥ ಆಯ್ತಾ? ಅಲ್ಲಿ ಕೊಟ್ಬಿಟ್ಟು ಕೈ ಕೊಟ್ಕೊಂಡು ಕೂತಿರ್ತೀವಿ ನಾವು. ನಾನಾದ್ರೂ ಅಷ್ಟೇ, ನಾನು ನಿಮ್ಮನ ಬಗ್ಗೆ ಹೇಳ್ತಾರೆ, ನಂದೇ ಆಗಲಿ ಮಾತಾಡಲ್ಲ. ಅದೇ ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ನಾನು ಫಾಸ್ಟ್ ಆಗ್ಬೇಕು ಅಂದ್ರೆ ಎಷ್ಟು ಮಟ್ಟಿಗೆ ನ್ಯಾಯ? ಸೇವೆ ಕೊಡ್ಬೇಕು, ಕರೆಕ್ಟ್ ಆಗಿ ಏನ್ ಮಾಡ್ಬೇಕಾದ್ರೂ ಮಾಡೇ ಮಾಡೋಣ. ಅರ್ಥ ಆಯ್ತಾ? ಆತರ ಈಗ ನೀವೊಂದು ಹೇಳಿದ್ರೆ ಆಪರೇಷನ್ 15 ದಿವಸಕ್ಕೆ, ಬಟ್ ಕ್ಲಿಯರ್ ಆಗಿ ಮಾಡ್ತಾರೆ. ಈಗ ಇಷ್ಟು ಆಪರೇಷನ್ ಆಗಿದ್ರಲ್ಲಿ ಯಾರಿಗಾರ ಸಮಸ್ಯೆ ಆಗಿದೆ, ಅದನ್ನೆಲ್ಲ ನೋಡ್ಕೊಂಡೇ ಮಾತಾಡ. ಸುಮ್ಮನೆ ಏಕಾಏಕಿಲ್ಲ ಸೆಕೆಂಡರಿ ಇನ್ಫೆಕ್ಷನ್ ಅಂತ ಅದು ಆಗ್ಬಾರ್ದು ಅಷ್ಟೇ. ಅದೇ ಸರ್, ಗೌರ್ಮೆಂಟ್ ಡಾಕ್ಟರ್ಗಳು ನಮ್ಮೇಲೆ ಬರ್ಕೊಂಡು ಬೇಕು ಅಂತಾನೆ ಈ ತರ ಮಾಡಿ ಬೇರೆ ಕಡೆ ಕಳ್ಸ್ಕೊಂಡು ಇದೆ. ಯಾಕಂದ್ರೆ ರಿಸ್ಕ್ ತಗೊಂಡಿರೋ ಹೆಚ್ಚು ಕಡಿಮೆ ಎಲ್ಲ ಹಂಗೆ ಹಾಕಬೇಕು, ಆದಷ್ಟು ಕಾಯಿಸ್ಬಿಟ್ಟು ಕಳ್ಸ್ಕೊಂಡು ಅನ್ನೋದು ಒಂದು ಅವರು ಅಂಕಿಅಂಶಗಳು ನೋಡ್ಬೋದು. ಅಂಕಿಅಂಶ ನೋಡ್ಬೋದಪ್ಪ, ನಮ್ದು 89 ಹೆರಿಗೆ ಆಗಿದೆ ಏಪ್ರಿಲ್. ಈಗ 1 ನಿಮಿಷ, ಹೆರಿಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಆರೋಪನೆ ಇಲ್ಲ. ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಆಯ್ತು, ಜನರಲ್ ಸರ್ಜರಿ ಹೋಗಿ, ಜನರಲ್ ಸರ್ಜರಿಗೆ ಪ್ರತಿ ವಾರ ಮೂಳೆ ಡಾಕ್ಟ್ರು, ಜನರಲ್ ಸರ್ಜನ್, ENT ರಜಾ ಇದ್ರು ಅಂತಿಲ್ಲ, ಅವ್ರಿರ್ಲಿಲ್ಲ. ಕಣ್ ಡಾಕ್ಟ್ರು ಏಪ್ರಿಲ್ ತಿಂಗಳಲ್ಲಿ ಒಟ್ಟು 23 ಕಣ್ಣು ಆಪರೇಷನ್ ಮಾಡಿದ್ದಾರೆ. ಜನರಲ್ ಸರ್ಜರಿ ಅವರು ಆಲ್ಮೋಸ್ಟ್ ವಾರದಲ್ಲಿ 3 ದಿನ OT ಮಾಡ್ತಾರೆ. ಮಿನಿಮಮ್ 2-3 ಕೇಸ್ ಹಾಕ್ತಾರೆ. ಅರ್ಥ ಆಯ್ತಾ? ಯಾವ್ದನ್ನು ಸಹ ಅವರು ಹೊರಗಡೆ ಕಳಿಸಿ ರೆಫರ್ ಮಾಡಿದೇ ಇಲ್ಲ. ಎಲ್ಲಾ ಕೇಸು ಅಕ್ಯೂಟ್ ಅಪೆಂಡಿಕ್ಸ್ ಅನ್ನೋದು ಏನಾಗಿದೆಪ್ಪ, ಅಕ್ಯೂಟ್ ಅಂತದನ್ನ ಹ್ಯಾಂಡಲ್ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ. ಅದಕ್ಕೆ ಯಾಕಂದ್ರೆ ನಿಮಗೆ ಅದು ಸ್ಪೆಸಿಫಿಕ್ ಗೊತ್ತಿಲ್ಲ ಏನು ಅಂತೇಳಿ. ಆ ವಿಚಾರದಲ್ಲಿ ನಮ್ಮ ವೈದ್ಯರು 2ನೇ ಮಾತಿಲ್ಲಪ್ಪ 100% ಮಾಡ್ತಾರೆ. ಸರ್, ನಿಮ್ಮ ಸರ್ಕಾರಿ ಸಿಬ್ಬಂದಿಗಳು ಇಲ್ಲಿರೋ ವೈದ್ಯಾಧಿಕಾರಿಗಳು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾರೆ 100% ಸರ್ಕಾರಿ ಕೆಲಸ ಆದ್ಮೇಲೆ 5 ಗಂಟೆ ಮೇಲೆ ಅವ್ರು ಮಾಡ್ಬೋದು. ಅದನ್ನ ಅವರು ಇನ್ಫಾರ್ಮ್ ಮಾಡಿರ್ಬೇಕು, ಇನ್ಫಾರ್ಮ್ ಮಾಡಿ ಮಾಡ್ಬೇಕು. ಅದನ್ನು ಕೊಟ್ಟಿದ್ದಾರೆ, ಅದು ಸಂಬಂಧಪಟ್ಟ ನಮ್ಮ ಮೇಲಧಿಕಾರಿಗಳು ಕಳಿಸ್ಕೊಟ್ಟಿದೀವಿ, ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ಇಲ್ಲಿ ಪ್ರಾಮಾಣಿಕ ಮಾಡಿ ಅಲ್ಲಿ ಮಾಡ್ತಾರೆ ಅನ್ನೋ ನಿಮಗೆ ನಂಬಿಕೆ ಇದೆಯಾ? ಅದನ್ನ ನಾನು ಹೇಳಕ್ಕಾಗಲ್ಲ, ಅದನ್ನ ಯಾರು ಸಹ ವಿಶ್ಲೇಷಣೆ ಮಾಡಕ್ಕಾಗಲ್ಲ. ಈಗ ಹೆಂಗಾಗುತ್ತೆ, ನನ್ನಿಬ್ಬರಲ್ಲೇ ಮಾತಾಡೋದು. ಈಗ ನಮಗೆ ಕೆಲವು ಡಾಕ್ಟರ್ ಕಮಿಟಿ ಏನಿದೆ ಸರ್, ಇಲ್ಲಿ ಬರೋರು ಸೇಮ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ, ಆಪರೇಷನ್ ಎಲ್ಲ ಅವರು ಪ್ರೈವೇಟ್ ಮಾಡ್ತಾರೆ. ಆಪರೇಷನ್ ಪ್ರೈವೇಟ್ ಅಲ್ಲಿ ಯಾರು ಮಾಡ್ತಾರೆ, ಅದ್ರ ಗಮನಕ್ಕೆ ದಾಖಲೆ ಕೊಟ್ಟು ಮಾತಾಡ್ಬೇಕು. ಅಲ್ಲಲ್ಲ, ಆಪರೇಷನ್ ಈಗ ಕೆಲವೊಂದೇನಾಗುತ್ತೆ, ಇಲ್ಲ ಡಾಕ್ಟ್ರೆ ನೀವೇ ಬಂದ್ ಮಾಡ್ಕೊಡ್ಬೇಕು. ಈಗ ಮಂಡ್ಯದಲ್ಲೋ ಬೆಂಗಳೂರು ಮೈಸೂರು ಯಾವ ಕಮ್ಯುನಿಕೇಶನ್ ಒಟ್ಟಿನಲ್ಲಿ ಪೇಷಂಟ್ ಹೇಳ್ತಾರೆ, ಡಾಕ್ಟ್ರೆ ನಷ್ಟ ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ಆಗ್ತಾ ಇರೋದು ಇಲ್ಲಿ ತೋರಿಸ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಪ್ರೈವೇಟ್ ಕೊಡ್ತಾ ಇದ್ರೆ ಅಲ್ಲಿ ಫೀಸ್ ಕೊಡ್ತಾ ಇದ್ದಾರೆ. ಆ ತರ ಇದ್ರೆ ಕೊಡಪ್ಪ, ನಂಗೆ ದಾಖಲಾತಿ ಕೊಡಿ. ಅಲ್ಲ, ನೀವೇ ಹೇಳ್ಬಿಟ್ರಲ್ಲ, ಇಲ್ಲಿ ಕೆಲಸ ಮಾಡೋದು ಅಲ್ಲಿ ಕೆಲಸ ಮಾಡೋದು. 5 ಗಂಟೆ ಮೇಲೆಪ್ಪ ಅವ್ರ ಟೈಮಿಂಗ್ ಅವ್ರ ಕೆಲಸ ಏನ್ ಬೇಕಾದ್ರೂ ಮಾಡ್ಬೋದಪ್ಪ. ಅದಕ್ಕೆ ಸರ್ಕಾರದ ಅವಕಾಶ ಇದೆ, ಗೊತ್ತಾಯ್ತಾ? ಪರ್ಮಿಷನ್ ಏನಂದ್ರೆ ಅವರು ನಮ್ಗೆ ಇನ್ಫಾರ್ಮ್ ಮಾಡಿರ್ಬೇಕು, ಜೊತೆಗೆ ಅವ್ರ ಪರ್ಮಿಷನ್ ತಗೊಳ್ಬೇಕು, ಅದನ್ನ ಮಾಡ್ಬೋದು. ಏನ್ ಬೇಕು ಪ್ರೈವೇಟ್ ಅಲ್ಲ ನೋಡಿ, ತಪ್ಪು ಮಾಹಿತಿ ಅಲ್ಲ, ತಪ್ಪ ಸರ್ಕಾರದಲ್ಲಿ ಹೇಳ್ಬಿಡ್ತಲ್ಲ. ನಾವು ಸ್ಪಷ್ಟತೆ ಕೇಳಿ ಡ್ಯೂಟಿ ಅವರ್ಸ್ ಬಿಟ್ಟು ಪರ್ಮಿಷನ್, ಅದೇ ಡ್ಯೂಟಿ ಅವರ್ಸ್ ಬಿಟ್ಟು ಪರ್ಮಿಷನ್ ತಗೊಂಡು ಖಾಸಗಿ ಪ್ರಾಕ್ಟೀಸ್ ಮಾಡೋ ವಿಚಾರದಲ್ಲಿ ಅವ್ರು ಪರ್ಮಿಷನ್ ತಗೊಂಡಿರ್ಬೇಕು. KPM ಪರ್ಮಿಷನ್ ತಗೊಂಡು ಮಾಡ್ಬೋದು. ಆದ್ರೆ ಇನ್ನೊಂದು ಏನ್ ಹೇಳಿದ್ದಾರೆ, ಔಟ್ ಪೇಷಂಟ್ ಮಾಡ್ಬೋದು, ಅಡ್ಮಿಷನ್ ಮಾಡಂಗಿಲ್ಲ. ಹೊಸ ಆದೇಶ ಪ್ರಕಾರ ಅಡ್ಮಿಷನ್ ಮಾಡಂಗಿಲ್ಲ, ಅಡ್ಮಿಷನ್ ಮಾಡಿ ಟ್ರೀಟ್ ಮಾಡಂಗಿಲ್ಲ, ಔಟ್ ಪೇಷಂಟ್ ಮಾಡ್ಬೋದು.
ಈಗ ಅದು ಸುತ್ತಲೇ ಕೊಟ್ಟಿದ್ದಾರೆ. ಅದು ಕಣ್ಣು ಕಾಣೋದೇ ಕನ್ನಡಕ್ಕೆ ನಾವೆಲ್ಲ ಕಂಡಿದೆ ಹಂಗೆಲ್ಲ ಕೊಡೋದು. ನಿಮಿಷ ಅರ್ಥ ಮಾಡ್ಕೊಳ್ಳಿ. ಇವಾಗ ಎಷ್ಟು ಗಂಟೆ ನಿಂತಿರ್ತಾರೆ ತಾವು ಯಾರು? ನೀವು ಏನು? ಎಷ್ಟು ಗಂಟೆ ನಿಂತಿದ್ದೀರಿ? ನಾನು ಕೆಲಸ ಮುಗಿಯೋರು ಇರ್ತೀನಿ. ಒಂದು ಅಂದಾಜು 6 ಗಂಟೆ ನಿಂತಿರಾ? ಇಲ್ಲಪ್ಪ 8:15 ಇರ್ತೀನಿ. ಸರಿ ಸರ್, ಅದು 2 ಲೆಟರ್ಗಳು ಕೊಡಬೇಕು. ಒಂದು ಮೇಡಮ್ ಮೇಲೆ ಒಂದು ಆತಂಕ್ಷಿ ಇಲ್ಲ ಬರ್ಕೊಡಪ್ಪ ಇಲ್ಲ ಬರ್ಕೊಂಡು ಬರ್ತೀವಿ. ಏನಿಲ್ಲಪ್ಪ ವಿಡಿಯೋ ಮಾಡ್ಕೊಂಡು ಬರ್ತೀವಿ. ನೋ ರೈಟಿಂಗ್ ಇಲ್ಲೇ ಕೊಡಿ. ಕೊಡ್ತೀವಿ ಸರ್, ಅಲ್ಲ ನಾವೇ ತಂದು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಸ್ವಲ್ಪ ಟೈಪ್ ನಾವೇ ಕೊಡ್ತೀವಿ ಸರ್. ಪಾಯಿಂಟ್ಸ್ಗಳು ಬರ್ಕೊಂಡು ಬರ್ತೀವಿ. ಈಗ ನಿಮ್ಗೆ ಇಷ್ಟ ವಿಡಿಯೋ ಅಲ್ಲಿ ಏನಿದೆ ಅದನ್ನ ಪಾಯಿಂಟ್ಗಳು ಬರ್ಸ್ಕೊಂಡು ನಾವು ಮತ್ತೆ ಬಂದು ಫೋಟೋ ಆಗಿ ಸರಿನಾ? ಥ್ಯಾಂಕ್ ಯು. 48 ಇಡಿ ಇಲ್ಲದ್ರೆ 37,000 ಚಿಲ್ಲರೆ ಒಂದೇ ಹೊಂಟೋದ್ರಿ. ಏನ್ ಮಾಡೋದಲ್ಲ ಅಲ್ಲ ಒಂದಾಗ ಫಿನಿಶ್ ಮಾಡೋದ? ಅಲ್ಲಿ ಒಂದು ಮಾತಾಡ್ಬೇಕು ಬಾಬು, ಹಂಗೆ ಹಂಗೆ ರಘು ಏನೋ ಸೌಂಡ್ ಬರುತ್ತೆ. ನೋಡ್ರಲ್ಲ ಜನತೆ ಮಳವಳ್ಳಿ ಜನತೆ ನೋಡಬೇಕು. ಇಲ್ಲಿ ಮಳವಳ್ಳಿ ತಾಲೂಕು ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ಮತ್ತು ಇವಾಗ ಡಾಕ್ಟರ್ ಸಂಜಯ್ ಅವರು ಮಾತಾಡಿದ್ದು ಅವರ ಪ್ರಕಾರ ಮಾತಾಡ್ತಾ ಇದ್ದಾರೆ. ನಾನು ಅವರ ಸಿಬ್ಬಂದಿಗಳು ಅವ್ರ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅವ್ರದ್ದು ಹೆಂಗೆ ಗೊತ್ತಾ, ನಿಧಾನ ಆಗುತ್ತೆ, ನಿಧಾನ ಆದ್ರೂ ಕ್ಲೀನಾಗಿ ಕೊಡ್ತೀವಿ, ನಮ್ದೇನು ತೊಂದರೆ ಇಲ್ಲ. ಎಲ್ಲ ಸಿಬ್ಬಂದಿಗಳಿದ್ದಾರೆ, ಎಲ್ಲ ನರ್ಸ್ಗಳಿದ್ದಾರೆ, ಎಲ್ಲ ಸ್ಟಾಫ್ಗಳಿದೆ, ಎಲ್ಲ ರೀತಿಯ ವೈದ್ಯಕೀಯ ಇದೆ, ಎಲ್ಲ ಅನುದಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರು ಬಳಸ್ಕೊಳ್ತಾ ಇಲ್ವಾ? ಸಾರ್ವಜನಿಕರು ತಪ್ಪ ಹಂಗಾದ್ರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ನೋಡ್ತಾರೆ, ಆದರೆ ಇಂಥ ದೊಡ್ಡ ಆಸ್ಪತ್ರೆಯಲ್ಲಿ ಎಷ್ಟು ಜನ ನೋಡ್ತಾರೆ? ಇವತ್ತರ ಕೌಂಟ್ ಹಾಕೊಂಡ್ಬಿಟ್ಟಿದ್ದೀರಾ? ಇವ್ರು ಏನು ಹೇಳ್ತಾರೆ, ನಿಧಾನ ತಾಳ್ಮೆ ತಗೊಳ್ಳೋದು ಆಯ್ತಪ್ಪ, ತಾಳ್ಮೆ ತಗೊಳ್ತಾರೆ. 180 ಜನ ಬಂದು ಎಷ್ಟು ತಾಳ್ಮೆ ಹಾಕಿ ಯಾವ ಡಿಪಾರ್ಟ್ಮೆಂಟ್ ಬೇಕು? ಒಬ್ರು ಅಲ್ಲೋಗಿರ್ತಾರೆ, ಇಲ್ಲೋಗಿರ್ತಾರೆ, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇದೇ ಥರ ಸುತ್ತಾಡಿಸಿ ಅವ್ರಿಗೆ ಇದು ಮಾಡಿ ಇದು ಮಾಡೋದು ಒಂದು ಸಿಸ್ಟಮೆಟಿಕ್ ಇರಬೇಕು. ಕ್ಲೀನಾಗಿ ಒಂದು ಕಡೆ ಬಿಲ್ಲಿಂಗ್ ತಗೋಬೇಕು. ಅವ್ರು ಯಾವ್ದು ಕೇಳ್ತಾರೆ ಅಲ್ಲಿ ತೋರಿಸ್ಬೇಕು. ಅಲ್ಲೇ ಪ್ರಿಸ್ಕ್ರಿಪ್ಷನ್ ಪ್ರೈವೇಟ್ ಆಸ್ಪತ್ರೆ ಹೆಂಗೆ ಬರ್ಕೊಂಡಿರ್ತಾರೆ ಒಬ್ಬರನ್ನ ಇಟ್ಕೊಂಡು. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇವರೇ ಎಲ್ಲ ನೋಡಿರ್ತಾರೆ ಗೌರ್ಮೆಂಟ್ಗಳಲ್ಲಿ. ಇವ್ರಿಗೆ ಏನಪ್ಪ ಅಂದರೆ ಸರ್ಕಾರದ್ದು ಅಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡಬೇಕು ಆಡಳಿತಕ್ಕೆ ಮಾಡಬೇಕು. ನಾವು ಅಧಿಕಾರದಲ್ಲಿ ಏನು ತಗೋಲ್ಲ, 60 ವರ್ಷ ಹೆಂಗೆ ಕಾಲ ಕಳಿಬೇಕು ರಿಮಾರ್ಕ್ ಮಾಡ್ಕೊಂಡ್ರು. ಇವ್ರೇನು ಗೊತ್ತಾ, ನಾವು ಪ್ರಾಮಾಣಿಕ ಮಾಡಬೇಕು ಅಂದರೆ ರಿಸ್ಕ್ ತಗೋಬಾರ್ದು, ಯಾವುದನ್ನು ಓವರ್ ರಿಸ್ಕ್ ತಗೋಬಾರ್ದು. ಮಾಡ್ಬೋದು ಏನೋ ನಮ್ಮದೇನೋ ಮಾಡ್ತಾಯಿದ್ವಿ, ಸಿಸ್ಟಮ್ ಪ್ರಕಾರ ಮಾಡಬೇಕು. ಏನು ಟೆಸ್ಟ್ಗಳು ಕೊಡ್ತಾರೆ ಅವೆಲ್ಲ ಮಾಡ್ತಾರೆ, ಅವರೆಲ್ಲ ಒಬ್ರಿಗೊಬ್ರು ಥರ ಫಿಕ್ಸಿಂಗ್ ಥರ ಇದು. ಯಾರನ್ನು ದುಡ್ಕೋಲ್ಲ, ನಮ್ಮ ದೇಶ ತೆಗೆದಂಥ ರೀತಿ ಮಾಡೋಕ್ಕೆ ಹೋಗಲ್ಲ. ಅವ್ರು ನಿಧಾನ ಮಾಡ್ತಾರೆ. ಇನ್ನು ಜನ ಅರ್ಥ ಮಾಡ್ತಾನೆ ನಾವು ಬೇಗ ಆಗಲ್ಲ ಅಂತ ಪ್ರೈವೇಟ್ಗಳು ಹೋಗ್ತಾರೆ. ಮತ್ತು ಇಲ್ಲಿ ಸಾರ್ವಜನಿಕರನ್ನೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಎಲ್ಲಿ ಡಿಲೇ ಆಗ್ತದೆ ಅವರು ಪ್ರಶ್ನೆ ಮಾಡೋದಾಗಲಿ, ಸಾರ್ವಜನಿಕರು ಅವ್ರನ್ನ ಹೆಚ್ಚುವರೆಗೆ ಒಂದು ವೀಡಿಯೋ ಮಾಡ್ಕೊಳ್ಳೋದಾಗಲಿ, ಒಂದು ಆಡಿಯೋ ಮಾಡ್ಕೊಂಡು ಅವ್ರಿಗೆ ಇನ್ನೂ ನೀವು ಪ್ರೆಸರಾಗಿ ಅಂದರೆ ನೀವು ಟೈಮ್ ವೇಸ್ಟ್ ಮಾಡೋದಿತ್ತು, ವೇಸ್ಟ್ ಮಾಡ್ತಾರೆ, ಇನ್ನು ಮುಂದಕ್ಕೆ ಮಾಡಬೇಕು ಅಂತ ಅವ್ರಿಗೆ ಹೇಳೋದಾಗಲಿ ಮಾಡ್ದೇ ಜನಗಳು ಇವ್ರ ಜೊತೆ ಆಡೋಕ್ಕಾಗಲ್ಲ. ಯಾಕಂದರೆ ನಮಗೇನೆ ನೋಡಿ, ನಮಗೇನೆ ಅವ್ರು ಹೇಳೋ ರೀತಿಯಲ್ಲಿ ಅರ್ಥ ಆಗ್ತದೆ. ಎಷ್ಟು ಸಿಬ್ಬಂದಿಗಳವರಂದರೆ ಅವ್ರದ್ದೇ ಆದ ಕ್ಯಾಲ್ಕುಲೇಷನ್ ಹೇಳ್ತಾರೆ ನೋಡಿ. ಆಮೇಲೆ ಇಲ್ಲಿರೋ ಗೌರ್ಮೆಂಟ್ ಡಾಕ್ಟ್ರು ಅವ್ರು ಹೇಳ್ತಾರೆ, ಯಾರೋ ಪ್ರೊಫೆಷನ್ ಇದ್ದರೆ ಅವರು ಡ್ಯೂಟಿ ಆದಮೇಲೆ ಪ್ರೈವೇಟ್ ಮಾಡ್ತಾರೆ. ಅಂದರೆ ಎಲ್ಲೂ ಲಕ್ಷ ಡ್ಯೂಟಿ ಮಾಡ್ತಾರೆ ಅಂದ್ರೆ ಇವೆಲ್ಲ ಯಾವ ರೀತಿ ಡ್ಯೂಟಿ ಮಾಡ್ತಾರೆ ಅಂತ ಅರ್ಥ ಆಗ್ತಲ್ಲ. ಸರ್ಕಾರಗಳು ಯಾವ ರೀತಿ ಇದೆ ಅಂದರೆ ಈ ಸುಮ್ಮನೆ ಉದಾಹರಣೆ ಹೇಳ್ಬೇಕು ಅಂದರೆ ಬಾಲಕಾರ್ಮಿಕ ಅಮಾಯಕರು ಊಟಕ್ಕೆ ತಿಂಡಿಗೆ ಇಲ್ಲಾಂದರೆ ಒಂದು ಟೀ ಅಂಗಡಿ ಬೇಕರಿ ಅಂಗಡಿ ಸೇರ್ಕೊಂಡ್ರೆ ಬಾಲಕಾರ್ಮಿಕ ಮಾಡ್ತಾರೆ. ಅದು IPL ಅಂತ ಬಂದರೆ 15 ವರ್ಷ ಇವತ್ತು ವೈಭವ್ ಸೂರ್ಯವಂಶಿ ಅಂತ ಭಾರಿ ಫೇಮಸ್ ಆಗ್ತದೆ. ಅವ್ನು ಇನ್ನೂ 15 ವರ್ಷ ಅವನು ಕೋಟಿ ಮಾಡ್ತಾ ಇದ್ದಾರೆ, ಅವನಿಗೆ ಕಾನೂನು ಇಲ್ಲ. ಈ ಥರ ಈ ಕಾನೂನುಗಳು ಹೆಂಗಿದೆ ಅಂದರೆ ಉಳ್ಳವರಿಗೆ ಕಾನೂನು ಇಲ್ಲ, ಬಡವರಿಗೆ ಸಾಮಾನ್ಯ ಜನಕ್ಕೆ ಕಾನೂನು.
ಈಗ ಬಡವರು ಬಂದಿಗೆ ಈಗ ಏನಾದ್ರು ಬೇಗ ಉಚಿತ ಏನು ಕೊಡಬೇಕು ಅಂದರೆ ಕಾನೂನುಗಳು 106 ರೂಲ್ಸ್ಗಳು ರೆಗ್ಯುಲೇಷನ್ಗಳು. ಆದರೆ ಇವರು ಅದನ್ನ ಕೋಟಿ ಅನುದಾನಗಳನ್ನ ಖಾಲಿ ಕೊಲೆಗೆ ವೇಸ್ಟ್ ಮಾಡೋದಕ್ಕೆ ಸುಮ್ಮನೆ ಮಾಡೋಕ್ಕೆ ಇಲ್ಲಿ ಎಮರ್ಜೆನ್ಸಿ ಇರ್ತಿದೆ. ನಾವು 1000 ಜನ ನಮಗೆ ಒಬ್ಬರಲ್ಲಿ 106 ಜನ ಹೇಳಿದ್ದಾರೆ. ಇಲ್ಲಿ ಬಂದ ತಕ್ಷಣ MRI ECG ಮಾಡ್ತಾರೆ, ಹೃದಯಕ್ಕೆ ಸಂಬಂಧಿಸಿದ ECG ಮಾಡ್ತಾರೆ. ಇಲ್ಲಿ ಏನು ಬರ್ತಾ ಗೊತ್ತಿಲ್ಲ, ಇಮಿಡಿಯೇಟ್ ಆಂಬುಲೆನ್ಸ್ ಇವರೇ ಆಂಬುಲೆನ್ಸ್ 4 ಇದೆ, 4 ಆಂಬುಲೆನ್ಸ್ ಡೈರೆಕ್ಟ್ ಜೈದೇವ ಕಳ್ಸೋದು. ಅವ್ರು ಹೇಳ್ತಾರೆ ಇಲ್ಲ ನಮಗೆ ಆ ಥರ ಬರೋದ್ರಿಂದ ಕಳ್ಸೋದು ನಮಗೇನೋ ಅದರಿಂದ ನಮಗೂ ಪೆಟ್ರೋಲ್ ಕನೆಕ್ಷನ್ ಇರುತ್ತೆ, ತರಕಾರಿ ಇರುತ್ತೆ, ನಮ್ದು ಆ ಥರ ಇಲ್ಲ, ನಮಗೆ ಅದು ಅನಿಸುತ್ತೆ ಅದಕ್ಕೆ ನಾವು ಕಳಿಸ್ತಾ ಇದ್ದೀವಿ, ಅದು ಇಂಪಾಯಿಂಟ್ ಇರುತ್ತೆ ಅಂತ ಹೇಳ್ತಾರೆ. ನಾನು ಹೇಳೋದು ಅದು ಹೌದಪ್ಪ, ನೀವು ಕಳಿಸೋ ಕರೆಕ್ಟು, ನೀವು ಕಳಿಸಿದ ಮೇಲೆ ಅಂದರೆ ಹೃದಯ ಬಡಿತ ಅರ್ಧ ಗಂಟೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಆಯಿತು, ಅರ್ಧ ಗಂಟೆಗೆ ಚೇಂಜ್ ಆಗಲಿ, ಮಂತೂ ಟೆನ್ಷನ್ ಆಗ್ತಾರೆ. ಇಲ್ಲಿಂದ ಅಲ್ಲಿ ಕಳ್ಸಾಗ ಹೇಳಿದ್ರಿ ಇಲ್ಲಾಗಲ್ಲ, ಅಲ್ಲಿ ಜೈದಾಗ ಹೋಗಿ ಅಂದ್ರೆ ಇನ್ನು ಟೆನ್ಷನ್ ಆಗ್ತಾರೆ. ಟೆನ್ಷನ್ ಅದು ಇಲ್ಲಿಂದ ಅಲ್ಲಿ ಜಾಸ್ತಿ ವೇರಿಯೇಷನ್ ಬರಬೇಕು. ಹೌದಲ್ಲ, ಟೆನ್ಷನ್ ಆದಾಗ ಅಲ್ಲಿ ನಾರ್ಮಲ್ ಬರ್ತದೆ, ಇಲ್ಲಿ ಮಾತ್ರ ಪ್ರಾಬ್ಲಮ್ ಬರ್ತದೆ ಅಂತ ಯಾವ ರೀತಿ ಆಗ್ತಾ ಇದು? ಆಯಿತು, ಅವ್ರು ಹೇಳೋದ್ರ ಪ್ರಕಾರ ಹೋಗೋಣ, ಎಲ್ಲ ಹೋಗೋಣ, ಹೋದ್ರೂ ಎಷ್ಟು ಒಂದು 50% ಹೋಗ್ಬೇಕಲ್ಲ, ಅಧಿಕ ಸಂಖ್ಯೆಯಲ್ಲಿ ಇಲ್ಲಿಂದ ಅಲ್ಲಿ ಜೈದೇವ ಎಲ್ಲ ನಾರ್ಮಲ್ ಬರ್ತದೆ. ಕೆಲವು ಸರಿ ಡಾಕ್ಟ್ರುಗಳಲ್ಲಿ ಬುದ್ಧಿವಂತ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಹೋಗಿ ಆಂಬುಲೆನ್ಸ್ನ ನೀವು ಹೋಗ್ಬೇಡ ಇರಪ್ಪ, ಚೆಕ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ, ಇರೋ ಒಂದು 5 ನಿಮಿಷ 10 ನಿಮಿಷ ಇರುವಂತು ಅದು ಚೆಕ್ ಮಾಡಿಬಿಟ್ಟು ನಾರ್ಮಲ್ ಬಂದರೆ ಇಲ್ಲ ಏನು ಸಮಸ್ಯೆ ಇಲ್ಲ ಅಂತ ಅದೇ ಆಂಬುಲೆನ್ಸಲ್ಲಿ ಕಳಿಸೋದು. ಈಗಲ್ವಾ ಇಲ್ಲಿ ಯಾವ ಆಂಬುಲೆನ್ಸ್ ಇರುತ್ತೆ ಅದೇ ಆಂಬುಲೆನ್ಸಲ್ಲಿ ಒಂದು 10 ನಿಮಿಷ 1/4 ಗಂಟೆ ವೆಯ್ಟ್ ಮಾಡಿಸಿ ಅದೇ ಆಂಬುಲೆನ್ಸ್ ನಾರ್ಮಲ್ ಇದೆ ಅಂತ ಕಳಿಸೋ ರೀತಿಯಲ್ಲಿ ಇದೆ. ಇದೆಲ್ಲ ನಾನು ನೋಡೋ ಪ್ರಕಾರ ಇವ್ರಿಗೆ ಅಂತ ಇವ್ರಿಗೆ ಖುಷಿ ಅನಿಸ್ತದೆ. ಇಲ್ಲಿ ನಾವು ಇದೇ ರೀತಿ ಕಳ್ಬೋದು, ಬೇಕು ಅಂತ ಕಳಿಸ್ತಾ ಇರ್ಬೋದು. ಇವಾಗ ಇಲ್ಲಾಂದರೆ ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರ್ತಲ್ಲ. ಇವ್ರು ಹೇಳ್ತಾರೆ ಏನೋ ನಮಗೆ ನಮ್ಮ ಪೇಷೆಂಟ್ ಮುಖ್ಯ, ನಮಗೆ ಅನುಮಾನ ಬರೋದ್ರಿಂದ ಅಲ್ಲಿ ಕಳಿಸ್ತೀವಿ ಅಂತಾರೆ. ಆದರೆ ನಾನು ಅದನ್ನ ಹೇಳ್ತಾರೆ, ಅನುಮಾನ ಅಲ್ಲ, ಇವರು ಬೇಕು ಅಂತಲೇ ಇವರು ನಾವು ಹೋಗಿ ತಿಳ್ಕೊಂಡು ಬರಲಿ, ಅಲ್ಲಿ ನೋಡ್ಕೊಂಡು ಬರಲಿ, ಇವ್ರು ಇದಾಗಲಿ ಅಂತಲೇ ಕಳಿಸ್ತಾರೆ ಹೊರತು ಇವರು ನಿಜವೂ ಆಗಲ್ಲ. ಡಾಕ್ಟ್ರ್ ಆಗಿದ್ರೆ ಒಂದು 50% ಕಂಡುಹಿಡಿಬೇಕು. ಆ ವ್ಯಕ್ತಿ ಬಾಯಿ ಬಿಟ್ಟು ಹೇಳ್ತಾರೆ, ಮೂಗಾಲಕ್ಕೆ ಇವರೆಲ್ಲ ಡಾಕ್ಟರ್ ಅಂತ ಹೇಳ್ತಾನೆ, ಅದ್ರ ಪ್ರಕಾರ ECG ಮಾಡಿ ಚೆಕ್ ಮಾಡಿ ಎಲ್ಲ ಹೇಳಿ ಇಲ್ಲೇ ಹೇಳ್ಬೇಕು ಹೊರತು ಮುಂದೆ ಕಳಿಸಿ ಅಲಿಸ್ಬಾರ್ದು. ಮತ್ತು ಇನ್ನೊಂದು ಇಲ್ಲಿ ಹೇಳ್ದಂಗೆ ಅವ್ರು ಹಣ ತಗೊಳ್ತಾರೆ, ಅವರೆಲ್ಲ ಅವ್ರ ಪಕ್ಕದಲ್ಲಿ ಡಾಕ್ಟ್ರು ಗಮನಿಸಿದೆ, ಇವರು ಗಮನಿಸಿದೆ, ಅವ್ರು ಲೆಟರ್ ಬರ್ಕೊಡಿ ಅಂತ ಹೇಳಿದ್ದಾರೆ. ಲೆಟರ್ ಬರ್ಕೋಣ, ಮತ್ತು ಇಲ್ಲಿ ಕುಂದುಕೊರತೆ ಬಗ್ಗೆ ರಚಿಸೋಣ. ಆದಷ್ಟು ಮವಳ ತಾಲೂಕಿನ ಎಲ್ಲ ಜನತೆ ಹೇಳ್ಬೇಕು, ಪ್ರೈವೇಟ್ಗೆ ಹೋಗಬೇಡಿ, ಗೌರ್ಮೆಂಟ್ಗೆ ಬನ್ನಿ. ಗೌರ್ಮೆಂಟಲ್ಲಿ ನೀವು ಪ್ರಶ್ನೆ ಮಾಡಿ, ಕಾಯಿರಿ, ವೆಯ್ಟ್ ಮಾಡಿ, ಏನೂ ಆಗಲ್ಲ. ಒಂದಿನದಲ್ಲಿ ಪ್ರೈವೇಟಲ್ಲಿ 5,000 10,000 ಬರಬಹುದು, ಗೌರ್ಮೆಂಟಲ್ಲಿ ಕೋಟಿ ಅನುದಾನ ಬರ್ತಾ ಇದೆ. ₹1 ಕೋಟಿ ಬರ್ತಾ ಇರೋದು. ಆದರೆ ಅರ್ಥ ಒಬ್ಬೊಬ್ಬನಿಗೆ ಮಿನಿಮಮ್ ಲಕ್ಷ ಚಿಲ್ಲರೆಗಳು ಒಬ್ಬ ವ್ಯಕ್ತಿಗೆ, ನಮ್ಮ ಒಳ್ಳೆ ಜನತೆಗೆ ಒಬ್ಬ ವ್ಯಕ್ತಿ 1 ಲಕ್ಷ ಚಿಲ್ಲರೆ ಇದಕ್ಕೆ ಅನುದಾನ ಬಂದ ಲೆಕ್ಕ. ಒಬ್ಬ ವ್ಯಕ್ತಿ 1 ಲಕ್ಷ ತಗೋಬೋದು ಅನುದಾನ, ಅಷ್ಟಿರ್ತದೆ. ಆದರೆ ನೀವು ಯಾರು ತಗೋಬೇಕು ಇಲ್ಲಿ ಬಂದು ಯಾರು ತಗೋತಾರೆ? ಯಾಕಂದರೆ ಬಂದು ನಿಮಗೆ ತಾಳ್ಮೆಯಿಂದ ಕಾಯೋ ಟೈಮ್ ಇಲ್ಲ, ತಾಳ್ಮೆಗೆ ನೋಡೋದಿಲ್ಲ. ಏನಿಲ್ಲ, ಒಂದಿನ ನೋಡಿ ಪ್ರಶ್ನೆ ಮಾಡಿ ತಿಳ್ಕೊಳ್ಳಿ, ಪರಿಚಯ ಎಲ್ರಿಗೂ ಇದ್ದಾಗ ನಿಮ್ಗೂ ಉಳಿತಾಯ ಆಗುತ್ತೆ, ಹಣ ತುಂಬ ಕಡಿಮೆ ಆಗುತ್ತೆ. ನಿಮ್ಮ ಅಲ್ಲಿ ಪ್ರೈವೇಟಲ್ಲಿ ಅಲ್ಲೂ ಕೊಡ್ತಾರೆ, ಅದು ಬೇಗ ಒಂದು ಇವರಿಗೆ ಗೌರ್ಮೆಂಟ್ ಕೊಡ್ತಾರೆ, ಒಂದವ್ರು ಬೇಗ ಕೊಡ್ತಾರೆ ಅಷ್ಟೇ ಹೊರತು ಅಮೌಂಟ್ ಅಷ್ಟೇ ತಗೋತಾರೆ. ಆಮೇಲೆ ಅವರು ಸ್ವಲ್ಪ ಸಂಭಾಷಣೆ ಚೆನ್ನಾಗಿ ಮಾತಾಡ್ಬೋದು, ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ, ಅದಕ್ಕೋಸ್ಕರ ನೀವೇನು ಕೇಳಿದ್ರು ಮಾತಾಡ್ತಾರೆ. ಅಲ್ಲಿ ಇವರು ಗೌರ್ಮೆಂಟಲ್ಲಿ ಇವ್ರಿಗೆ 100 ಟೆನ್ಷನ್ ಇರ್ತದೆ, ಇವ್ರಿಗೆ ಅದು ವೈರಲ್ಗಳು ಇರ್ತವೆ. ಇವ್ರು ಆಮೇಲೆ ಇವ್ರಿಗೆ ಸಂಬಳ ಕೊಡೋದು ನಾವಿರೋಲ್ಲ, ಸ್ಪಾಟಲ್ಲಿ ಕಾಸು ಕೊಡೋದು, ಇವ್ರಿಗೆ ತಿಂಗಳು ಬರ್ತದಲ್ಲ, ಅಂದರೆ ಇವ್ರಿಗೂ ಒಂದು ಸ್ಥಿತಿ ಆಗ್ಬೋದು. ಅದರಿಂದ ಅದಕ್ಕೂ ಏನು ಬರೋಲ್ಲ. ಈ ನ್ಯಾಯಯುತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲ ನೀವು ಬಂದು ಸ್ವಲ್ಪ ತಾಳ್ಮೆ ಕಳ್ಕೊಂಡು ಇಲ್ಲೇ ಎಲ್ಲ ರೀತಿಯ ಟೆಸ್ಟ್ಗಳು ಮಾಡಿ ಇಲ್ಲಿಗೂ ನಾಲ್ಕು ವೇರಿಯೇಷನ್ ಬಂದಾಗ ನಿಮ್ಗೆ ಆದ್ರೂ ನಿಮಗೆ ಸೆಲೆಕ್ಟ್ ಅಂದರೆ ನಮ್ಮಂಥ ಒಳ್ಳೊಳ್ಳೆ ಪಕ್ಷಗಳಿವೆ, ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಜೊತೆ ಬರ್ತೀವಿ. ಇಂಥವ್ರು ಬೇಕು ಅಂತಲೇ ಸರ್ಕಾರನ ದುರುಪಯೋಗಪಡಿಸೋದು, ಸರ್ಕಾರ ದುಡ್ಡನ್ನ ಕೊಳ್ಳೆ ಹೊಡೆಯೋದು, ಸರ್ಕಾರಿ ಅಧಿಕಾರನ ದುರುಪಯೋಗಪಡಿಸ್ಕೊಂಡು ಬೇಕಂತಲೇ ರೋಗಿಗಳನ್ನ ಸತಾಯಿಸೋದಾಗೆಲ್ಲ ಮಾಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇರ್ಪಡಿಸಿ ಎಲ್ಲ ವೆಬ್ಸೈಟ್ಗಳು ಸಿಗ್ತದೆ, ವೆಬ್ಸೈಟಲ್ಲಿದೆ, ಫೇಸ್ಬುಕ್ಕಲ್ಲಿದೆ. ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ, ನ್ಯಾಯ ಕೇಳೋಣ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಉಳಿಸೋದು ಪ್ರತಿಯೊಬ್ಬರು ಕರ್ತವ್ಯ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಕೇರ್ ಪಕ್ಷದಿಂದ ಮಳವಳ್ಳಿ ತಾಲೂಕಿನಿಂದ ಅಭಿಯಾನ ಹಮ್ಮಿಕೊಂಡಿದ್ವಿ. ಮತ್ತು ಬೆಳಗ್ಗೆ ಪಂಚಾಯಿತಿಗಳು ಹೋಗಿದೆ, ಪಂಚಾಯಿತಿ PDOಗಳೆಲ್ಲ ಅವರು ಕೂಡ ಬಸ್ ಸ್ಟಾಪ್ದವ್ರು ಕೇಳೋರುಗಳು ಯಾರಿದ್ದಾನೆ ಎಲ್ಲ ಸ್ವಯಂವಾಗಿ ಅವರೇ ಘೋಷಣೆ ಮಾಡ್ಕೊಂಡು ರಜೆ ಹಾಕೊಂಡವ್ರೆ. ಅವ್ರು ಸ್ಟ್ರೈಕ್ ಅಂದ್ಬಿಟ್ಟು ಆ ಸ್ಟ್ರೈಕಿಗೆ ಹೋಗಿಲ್ಲ ಅವ್ರ ಮಕ್ಕಳುಗಳಿಗೆ, ಅವ್ರ ವೈಯಕ್ತಿಕ ಕೆಲಸಗಳು ಅವರೇ ಹೇಳ್ಕೊಂಡ್ರು, ರಜೆ ಹಾಕೊಂಡಿರೋದು ಸ್ಟ್ರೈಕ್ಗೆ, ಅವ್ರ ವೈಯಕ್ತಿಕ ಕೆಲಸ ಹೋಗಿದ್ದಾರೆ. ಅದು ಮುಂದುವರೆದು ನಾವು ಟೈಮ್ ಎಷ್ಟು ಮಾಡೋದು ಮಧ್ಯದ ಮೇಲೆ ನಾವು ಸರ್ಕಾರಿ ಆಸ್ಪತ್ರೆ ಬಂದು ಇವತ್ತು ಜಿಲ್ಲಾ ಯುವ ಘಟಕದಿಂದ ಬಂದಿದ್ದಂಥ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿ ಮೂರ್ತಿ ರಾಮಯ್ಯ ಬಂದರು, ಮಾವಳಿ ತಾಲೂಕಿನ ಕಾರ್ಯದರ್ಶಿಯಾದ ಸತೀಶ್ ಅವರು ಬಂದರು, ಮತ್ತು ಮಂಡ್ಯ ಜಿಲ್ಲಾ SC ಘಟಕದ ಕಾರ್ಯದರ್ಶಿ ಅಂತ ಶಿವಮೂರ್ತಿ ಕಗಲಿಪುರವ್ರು ಬಂದರು, ಮತ್ತು ನಮ್ಮ ಮಾವಳಿ ತಾಲೂಕಿನ ನಾನು ಮಾದೇಶನ್ SM ಪ್ರಧಾನ ಕಾರ್ಯದರ್ಶಿ, ಮತ್ತು ನಮ್ಮ ಇದು ವಿಡಿಯೋ ಮಾಡ್ತಾಯಿದ್ದಾರೆ, ಮೊಬೈಲ್ ಲೈವ್ ಮಾಡ್ತಾಯಿದ್ದಾರೆ ಇಸ್ಕಂಟು ಅಂತ ಜಂಟಿ ಕಾರ್ಯದರ್ಶಿ ಅವರು ಬಂದಿದ್ದರು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಮಳವಳ್ಳಿ ಪ್ರಶ್ನೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಪ್ರತಿಯೊಬ್ಬರು ನಾನು ಯುವ ಜನರಿಗೆ ಕೇಳ್ಕೊತಾ ಇದ್ದೀನಿ, ನೀವೆಲ್ಲರಿಗೂ
ಯುವ ಜನತೆ ಮತ್ತು ರೈತ ಕುಟುಂಬಕ್ಕೆ ಮತ್ತು ಜನಸಾಮಾನ್ಯರು ಎಲ್ಲರೂ ಕೇಳ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಎಲ್ಲರೂ ಓದಿಸ್ತಾ ಇದ್ದೀರಾ, ಓದಿಸ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಜಾಬ್ ಅಂತೂ ಯಾವುದೇ ಇದರಲ್ಲಿ ಜಾಬ್ ಕೊಡ್ತಾ ಇಲ್ಲ. ಮಕ್ಕಳು ಏನು ಮಾಡ್ತಾವ್ರೆ, ಒಳ್ಳೆ ಒಂದು ಪ್ರಶ್ನೆ ಮಾಡೋಕ್ಕೆ ಬರ್ತಾಯಿಲ್ಲ, ಒಂದು ಒಳ್ಳೆ ಕಡೆ